ಒಂದೇ ನಿಮಿಷ ಆಚಾರ್ಯ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾ ರಥಂ ಮುನಿ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಪ್ರಾತಸ್ಮರಣೀಯನಾದಂತಹ ಶ್ರೀ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ವಿಶ್ವೇಶತೀರ್ಥರ ಹೋಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾಗಿರ್ತಕ್ಕಂಥ ಹಾಗೂ ಪ್ರಸ್ತುತ ನಾಗಪುರದ ಕಾಳಿದಾಸ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸಾಚಾರ್ಯ ವರಕೇಣಿ ಆಚಾರ್ಯರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀ ಎಚ್ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ಪೇಜಾವರ ಮಠದ ಹರಿ ಕೇಳಿಸ್ತಾ ಇಲ್ವಾ? ಹಲೋ, ಕೇಳಿಸ್ತಾ ಇದೆ. ಬದರೀನಾಥ ಆಚಾರ್ಯ ಕೇಳಿಸ್ತಾ ಇದೆ. ಆಚಾರ್ಯ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಹರಿಪಾದವನ್ನು ಸೇರಿದ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಅಲೌಕಿಕ ವ್ಯಕ್ತಿತ್ವ, ಆ ಅಲೌಕಿಕ ವ್ಯಕ್ತಿತ್ವವನ್ನ ಸಮಾಜಕ್ಕೆ ತಿಳಿಸಿಕೊಡ್ತಕ್ಕಂತಹ ಕಾರ್ಯಕ್ರಮ. ಯಾರು 10 ಜನ ಶ್ರೀಪಾದಂಗಳವರಲ್ಲಿರ್ತಕ್ಕಂತಹ ಗುಣಗಳನ್ನ ತಮ್ಮ ಜೀವನದಲ್ಲೂ ಕೂಡ ರೂಢಿಸಿಕೊಳ್ಳಲಿ. ಅವರ ವ್ಯಕ್ತಿತ್ವ ಜಗತ್ತಿಗೆ ಒಂದು ಆದರ್ಶ. ಆದ್ದರಿಂದ ಜಗದ್ಗುರುಗಳು ಅಂತ ಅನ್ನೋದು ಅವರಲ್ಲಿ ಅನ್ವರ್ಥವಾದದ್ದು. ಹೀಗೆ ವಿಶ್ವೇಶ ತೀರ್ಥ ವಿಶ್ವದರ್ಶನ ಎಂಬ ಕಾರ್ಯಕ್ರಮ ಅವರ ಭವ್ಯ ವ್ಯಕ್ತಿತ್ವವನ್ನ ತಿಳಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹೊರಟಿರೋದು. ಶ್ರೀಪಾದಂಗಳವರು ಪರಿಪೂರ್ಣ ಧಾರ್ಮಿಕರಾಗಿದ್ರೂ ಕೂಡ ಅವರು ಲೌಕಿಕದಲ್ಲೂ ಕೂಡ ಇದ್ದರು. ಕಾಳಿದಾಸನ ಶಾಕುಂತಲ ನಾಟಕದಲ್ಲಿ ಕಣ್ಣುವರು ಒಂದು ಮಾತನ್ನ ಹೇಳ್ತಾರೆ, ವನೌಕಸೋಪಿ ಲೌಕಿಕಜ್ಞಾಹ ವಯಂ ಎಂಬುದಾಗಿ. ವನೌಕಸೋಪಿ, ನಾವು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆದ್ರೆ
ಲೋಕದ ಆಚರಣೆ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡ, ನಮ್ಗೆ ಅದರ ಪರಿಪೂರ್ಣವಾದ ಪರಿಜ್ಞಾನ ಇದೆ ಎಂಬುದಾಗಿ. ಶ್ರೀಪಾದಂಗಳವರು ಕೂಡ ಹಾಗೇನೇನೆ, ಅವರು ಕೂಡ ಸಂಪೂರ್ಣ ಧಾರ್ಮಿಕರು. ಅವರ ಹತ್ರ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಅವರಷ್ಟು ಧಾರ್ಮಿಕರು ಬೇರೆ ಯಾರು ಕೂಡ ಇಲ್ಲ ಎಂಬುದಾಗಿ. ಆದ್ರೆ ಲೋಕಕ್ಕೋಸ್ಕರವಾಗಿ ತಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡವರು ಶ್ರೀಪಾದಂಗಳು. ಅವರಲ್ಲಿರ್ತಕ್ಕಂತಹ ಗುಣಗಳು ಅದು ದೂರದಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ. ಸರೋವರದಲ್ಲಿ ನೀರಿನ ಆಳ ಎಷ್ಟಿದೆ ಅಂತ ಅನ್ನೋದನ್ನ ಇಳಿದೇ ನೋಡ್ಬೇಕು. ನಿಮ್ಗೆ ದೂರದಿಂದ ನೋಡಿದ್ರೆ ಸರೋವರದ ಆಳ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಶ್ರೀಪಾದಂಗಳವರಲ್ಲಿರೋ ಗುಣಗಳನ್ನ ನಾವು ತುಂಬಾ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ. ದೂರದಲ್ಲಿದ್ದಾಗ ಅವರ ಗುಣಗಳ ಪರಿಚಯ ನಮ್ಗೆ ಆಗೋದಿಲ್ಲ. ಇವತ್ತು ಬಂದಿರತಕ್ಕಂತಹ ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು ಶ್ರೀಪಾದಂಗಳವರ ಹತ್ತಿರದಲ್ಲೇ ಇದ್ದು ಅವರ ಗುಣಗಳು ಏನು ಎಂಬುದಾಗಿ ನೋಡಿರ್ತಕ್ಕಂಥವ್ರು. ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ವಿದ್ಯಾರ್ಥಿ ಅವಸ್ಥೆಯಲ್ಲಿ ವಿದ್ಯಾರ್ಥಿಗಳಾದವರು ಯಾವ ರೀತಿ ಅಧ್ಯಯನ ಮಾಡಬೇಕು ಎಂಬುದಾಗಿ ಅವರ ಆದರ್ಶ ವಿದ್ಯಾರ್ಥಿಗಳಾಗಿದ್ದವರು. ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾರಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದವರು. ಅವರು ವಿದ್ಯಾಪೀಠದಲ್ಲಿ ಓದಿದ್ದು ಶ್ರೀಪಾದಂಗಳವರು ಓದಿದ್ದಕ್ಕಿಂತಲೂ ಕೂಡ ಸ್ವಯಂ ತಾವೇನೇ ಓದಿರ್ತಕ್ಕಂಥದ್ದು ಬಹಳ ಇದೆ. ಎಲ್ಲ ನ್ಯಾಯಶಾಸ್ತ್ರದ ಗ್ರಂಥಗಳು, ವೇದಾಂತ ಶಾಸ್ತ್ರದ ಗ್ರಂಥಗಳು ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ನಮ್ಮ ಸಮಾಜದ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ವರ್ಖೇಡಿ ಆಚಾರ್ಯರು, ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು. ಅವರು ಅನೇಕ ತುಂಬಾ ಎತ್ತರದ ಕ್ಷೇತ್ರಗಳನ್ನ ಅವರು ಹೊಂದಿರತಕ್ಕಂಥವ್ರು. ತಿರುಪತಿಯ ವಿಶ್ವವಿದ್ಯಾನಿಲಯದಲ್ಲಿ ಇದ್ರು, ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಕೂಡ ಹಲವಾರು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಹಾಗೆ ಅನೇಕ ವಿಶ್ವವಿದ್ಯಾನಿಲಯಗಳು, ಅನೇಕ ಸಂಶೋಧನಾ ಮಂದಿರಗಳು. ಇವರು ಎಲ್ಲೆಲ್ಲಿ ಹೋದರೂ ಕೂಡ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಇವರು ಒಂದು ಛಾಪನ್ನ ಅಲ್ಲಿ ಬಿಡದೆ ಬರೋದಿಲ್ಲ. ಸಂಸ್ಥೆಯ ಅಭಿವೃದ್ಧಿಯ ಕಡೆಗೆ ಬಹಳಷ್ಟು ಗಮನವನ್ನು ಕೊಡ್ತಕ್ಕಂಥವು. ಅವ್ರಿಗಿರ್ತಕ್ಕಂತಹ ಲೋಕಾನುಭವದಿಂದ ಸಂಸ್ಥೆಗಳನ್ನ ಹೇಗೆ ಬೆಳೆಸಬೇಕು ಎಂಬ ಪರಿಜ್ಞಾನ ಅವರಿಗೆ ಸಮಗ್ರವಾಗಿದೆ. ಆದ್ರಿಂದ ಅವರು ಯಾವುದೇ ಸಂಸ್ಥೆಗಳಿಗೆ ಹೋದರೂ ಕೂಡ ಆ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಜ್ಞಾನಾರ್ಜನೆಗೆ ಯಾರ್ಯಾರಿಗೆ ಅಪೇಕ್ಷೆ ಇದೆ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಆ ಜ್ಞಾನ ಸೇವೆಯನ್ನ, ಸರಸ್ವತಿಯ ಸೇವೆಯನ್ನ ತುಂಬಾ ಚೆನ್ನಾಗಿ ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು ಮಾಡ್ತಾ ಬಂದಿದ್ದಾರೆ. ಅವರು ಇವಾಗ 2 ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ಅವ್ರಿಗಿರ್ತಕ್ಕಂತಹ ಸಾಮರ್ಥ್ಯ, ದಕ್ಷತೆ ಅದೆಲ್ಲವನ್ನು ಕೂಡ ತಿಳಿಸಿಕೊಡುತ್ತೆ. ನಿರಂತರವಾಗಿ ಯಾವ್ದಾದ್ರು ವಿಚಾರ ಸಂಕಿರಣಗಳನ್ನ ತಾವು ಇರ್ತಕ್ಕಂಥ ಸಂಸ್ಥೆಗಳಿಂದಲೇ ನಡೆಸ್ತಾ ಇರ್ತಾರೆ. ವಿಚಾರ ಸಂಕಿರಣಗಳನ್ನ ನಡೆಸೋದು, ಅಲ್ಲಿ ನ್ಯಾಯ ವೇದಾಂತ ಶಾಸ್ತ್ರದ ವಿಚಾರಗಳ ಮಂಡನೆಯನ್ನು ಮಾಡೋದು ಅಂತ ಹೇಳಿದ್ರೆ ಅವ್ರಿಗೊಂದು ಮಕ್ಕಳು ಆಡ್ತಕ್ಕಂಥ ಚೆಂಡಾಟದಂತೆ. ಯಾಕೆ ಅಂದ್ರೆ ಅಷ್ಟು ಆಳವಾಗಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನ ವರ್ಖೇಡಿ ಆಚಾರ್ಯರು ಮಾಡಿದ್ದಾರೆ. ಯಾರೇ ವಿದ್ವಾಂಸರು ಬಂದರೂ ಕೂಡ ಅವರಿಗೆ ಮನಮುಟ್ಟುವಂತೆ ವಿಷಯ ಪ್ರತಿಪಾದನೆಯ ಒಂದು ಸಾಮರ್ಥ್ಯ ಅವರಿಗೆ ಗುರುಗಳ ಅನುಗ್ರಹದಿಂದ ಕರಗತವಾಗಿದೆ. ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು ಅನೇಕ ಸಂಸ್ಥೆಗಳ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥವ್ರು. ಇವತ್ತಿಗೂ ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಸಲಹಾಗಾರರಾಗಿ, ನಿರ್ದೇಶಕರಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಕಾಳಿದಾಸ ವಿಶ್ವವಿದ್ಯಾನಿಲಯದ ಅವರು ಕುಲಪತಿಗಳಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ.
ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಒಬ್ಬ ವಿದ್ವಾಂಸರು ಇವತ್ತು ಈ ರೀತಿ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥದ್ದು ಇಡೀ ಸಂಸ್ಥೆಗೆ ಒಂದು ಹೆಮ್ಮೆಯ ಸಂತೋಷದ ಸಂಗತಿಯಾಗಿದೆ. ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು ಅನೇಕ ಪ್ರಬಂಧಗಳ ಮಂಡನೆ, ವಿದ್ವಾಂಸರುಗಳ ಸಮಕ್ಷದಲ್ಲಿ ಅನೇಕ ಪ್ರಬಂಧಗಳ ಮಂಡನೆಯನ್ನು ಮಾಡಿ ಎಲ್ಲರಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂತಹ ಒಳ್ಳೆಯ ವಿದ್ವಾಂಸರು ವರ್ಖೇಡಿ ಆಚಾರ್ಯರು. ವಿಶ್ವೇಶತೀರ್ಥ ಸೇವಾ ಸಂಘ ನಡೆಸ್ತಾ ಇರತಕ್ಕಂತಹ ಈ ವಿಶ್ವೇಶತೀರ್ಥ ವಿಶ್ವದರ್ಶನ ಕಾರ್ಯಕ್ರಮ, ಇದರಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಎಂಬುದಾಗಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ 10 ಕಾರ್ಯಕ್ರಮಗಳ ಒತ್ತಡ ಇರುತ್ತೆ. ಅವರು ಇವತ್ತು ಇದುವರೆಗೂ ಕೂಡ 6:30, 6:45 ಕೂಡ ಯಾವುದೋ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಅವರು ಭಾಗವಹಿಸಿದ್ರು. ಹೀಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕ್ರಿಯಾಶೀಲರಾಗಿ ಏನಾದರೂ ವಿಚಾರ ಸಂಕಿರಣಗಳು, ಪಾಠ, ಆಡಳಿತಾತ್ಮಕವಾದ ಕೆಲಸಗಳು ಹೀಗೆಲ್ಲ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಆದರೆ ಶ್ರೀಪಾದಂಗಳವರ ಮೇಲಿನ ಅಭಿಮಾನದಿಂದ, ಅವರ ಮೇಲಿನ ಗೌರವದಿಂದ ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶ್ರೀಪಾದಂಗಳವರ ಜೊತೆಗೆ ಹಲವಾರು ವರ್ಷಗಳ ಒಡನಾಟವನ್ನ ವರ್ಖೇಡಿ ಆಚಾರ್ಯರು ಹೊಂದಿರ್ತಕ್ಕಂಥವ್ರು. ಅದನ್ನ ಶ್ರೀಪಾದಂಗಳವರ ಹಾರ್ದ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಅದನ್ನ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣವಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಶ್ರೀನಿವಾಸಾಚಾರ್ಯ ವರ್ಖೇಡಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೆ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾಂ ಭವಿಷ್ಯ. ಪರಮ ಪೂಜ್ಯ ಗುರುಗಳ ಸ್ಮರಣೆ, ಅದರ ನಿಮಿತ್ತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಗುರುಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುಯೋಗ ನನಗೆ ಪ್ರಾಪ್ತವಾಗಿದ್ದು ನನ್ನ ಮನಸ್ಸಿಗೆ ಬಹಳ ಹಿತವನ್ನ, ಮನಸ್ಸಿಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಇದೊಂದು ಭಾವ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಸೂತ್ರಧಾರರಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಪೂಜ್ಯ ಬದರಿ ಆಚಾರ್ಯರು ಉಪಸ್ಥಿತರಿದ್ದಾರೆ. ಅನೇಕ ಜನ ಹಿರಿಯ ವಿದ್ವಾಂಸರು ಇಲ್ಲಿ ಇರುವುದನ್ನು ನಾನು ಕಣ್ಣಿಂದ ನೋಡ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಬಹಳ ಜನ ಇಲ್ಲ, ಆದರೆ ಆಭಾಸ ಮಾಧ್ಯಮದಲ್ಲಿ ಅನೇಕ ಜನ ವಿದ್ವಾಂಸರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ನನ್ನ ಅನೇಕ ಜನ ಹಿರಿಕಿರಿಯ ಮಿತ್ರರು ಇಲ್ಲಿದ್ದಾರೆ. ದೂರದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸತಕ್ಕಂತಹ ಅನೇಕ ಜನ ಬಂಧುಗಳಿದ್ದಾರೆ. ನಮ್ಮ ಗುರುಗಳ ಅಭಿಮಾನಿಗಳು, ಅವರ ವಿಶೇಷ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು, ಅವರ ಒಡನಾಟವನ್ನು ಹೊಂದಿರತಕ್ಕಂಥವ್ರು, ಅವರ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಪೂಜ್ಯ ಬದರಿ ಆಚಾರ್ಯರು ಅನೇಕ ವಿಷಯಗಳನ್ನು ಕೊಡ್ತಾ ನನ್ನ ಬಗ್ಗೆ ಹೇಳಿದರು. ಪ್ರಾಯಶಃ ಗುರುಸ್ಮರಣೆ ಕಾರ್ಯಕ್ರಮದಲ್ಲಿ ನನ್ನಂಥ ಸ್ಮರಣೆಯ ನಿಮಿತ್ತ ಬಂದಿರತಕ್ಕಂಥ ವ್ಯಕ್ತಿ ಕುರಿತು ಏನಾದರೂ ಹೇಳಿದ್ರೆ ಆ ಎಲ್ಲ ವಿಶೇಷಣಗಳು ಕೂಡ ಅದು ಗುರುಗಳಿಗೆ ಸಲ್ಲಬೇಕಾಗುತ್ತೆ. ಏನಾದರೂ ಇದರಲ್ಲಿ ಈ ಗುಣಗಳು ಇಲ್ಲಿ ಈ ವ್ಯಕ್ತಿಯಲ್ಲಿ ಪ್ರತಿಬಿಂಬಿತವಾಗಿದ್ರೆ ಅದರ ಮೂಲ ಬಿಂಬ ಅದಷ್ಟು ನಮ್ಮ ಗುರುಗಳಾದ ವಿಶ್ವೇಶತೀರ್ಥರು ಅನ್ನೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಆ ಬಿಂಬದ ಗುಣಗಳಷ್ಟೇ ಈ ಪ್ರತಿಬಿಂಬದಲ್ಲಿ ಕಿಂಚಿತ್ ಪ್ರತಿಫಲಿತವಾಗಬಹುದು, ಈ ಪ್ರತಿಬಿಂಬದ ಯೋಗ್ಯತೆಗೆ ತಕ್ಕ ಹಾಗೆ. ಹಾಗಾಗಿ ನಮ್ಮ ಎಲ್ಲ ಶಿಷ್ಯರಿಗೂ ಇದು ಅನುಭವ ಸಿದ್ಧವಾದ ವಿಷಯ. ಯಾಕೆ ಕಿಮಪಿ ಚ ವದಂತೋಪಿ ಮಹತಾಂ ಪರಂ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಕಿಮಪಿ ಚ ವದಂತೋಪಿ ಮಹತಾಂ ಅಂತ ಟೀಕಾಕೃತ್ಪಾದರು ಹೇಳೋ ಹಾಗೆ ಕಿಮಪಿ ಚ ವದಂತಹ ನಾವು ಏನೇನೋ ಮಾಡ್ತಾ ಇದ್ದೇವೆ,
ನಾನಂತೂ ಅನೇಕ ಕ್ಷೇತ್ರಗಳನ್ನ ನೋಡಿದ್ದೇನೆ. ಅದು ವಾಕ್ಯಾರ್ಥ ಗೋಷ್ಠಿಗಳಿರ್ಬೋದು, ವಿದ್ವತ್ತೆ ಕ್ಷೇತ್ರ ಇರ್ಬೋದು, ಪಾರಂಪರಿಕ ಗುರುಕುಲಗಳಲ್ಲಿ ಅಧ್ಯಯನ ಇರ್ಬೋದು, ಅಧ್ಯಾಪನ ಇರ್ಬೋದು, ಅದನ್ನು ನಡೆಸುವಂತಹ ಭಾಗ್ಯ ಸಿಕ್ಕಿದೆ. ಸಂಶೋಧನಾ ಮಂದಿರಗಳಲ್ಲಿ ಸಂಶೋಧನೆ ಮಾಡತಕ್ಕಂತಹ ಮತ್ತು ಸಂಶೋಧನೆಯ ಮಾಡುವ ವ್ಯವಸ್ಥೆಯ ನಿರ್ದೇಶಕನಾಗಿ ಪಬ್ಲಿಕೇಶನ್ ಪ್ರಕಾಶನ ಮಾಡತಕ್ಕಂತಹ ಅವಕಾಶ ಸಿಕ್ಕಿದೆ. ಒಬ್ಬ ಪ್ರಶಾಸಕನಾಗಿ, ಶಿಕ್ಷಣ ಪ್ರಶಾಸಕನಾಗಿ ವಿಭಾಗ ನಡೆಸ್ತಕ್ಕಂತಹ ಪ್ರಾಚಾರ್ಯನಾಗಿ ಎಲ್ಲ ತರದ ಅನುಭವಗಳನ್ನ ನಾನು ಪಡೆಯಲಿಕ್ಕೆ ಸಾಧ್ಯ. ಎಲ್ಲ ಕ್ಷೇತ್ರಗಳು, ಅನೇಕ ಕ್ಷೇತ್ರಗಳು ನಿಮಗೆ ವಿಚಿತ್ರ ಅನಿಸ್ಬೋದು. ಅನೇಕ ಜನ ಪ್ರಾಯಶಃ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಕಿಂಚಿತ್ತೂ ಸಂಬಂಧವಿರದ ಯಾವುದೋ ಕ್ಷೇತ್ರದ IAS ಅಧಿಕಾರಿಗಳ ಜೊತೆಗೆ ಅವರ ಒಡನಾಟದಲ್ಲಿ ಅನೇಕ ಸಮಿತಿಗಳಲ್ಲಿ ಕಾರ್ಯ ಮಾಡತಕ್ಕಂತಹ ಅವಕಾಶಗಳು ಬಂದಿವೆ. ಒಮ್ಮೊಮ್ಮೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಹೋದಾಗ ನನಗೆ ಅನಿಸೋದು, ನಾವು ಅಲ್ಲಿ ಪ್ರತಿ ಕ್ಷಣದ ನನ್ನ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಪ್ರಾಯಶಃ ನಮ್ಮ ಸ್ವಾಮಿಗಳ ನೆನಪಾಗ್ತಾರೆ. ಯಾಕೆಂದ್ರೆ ಅವರು ಹಾಗೆ ಒಂದು ಕಡೆ ನಿಂತ ನೀರಲ್ಲ, ಅವರು ಒಂದು ಕಡೆ ನಿಲ್ಲವರು ಅಲ್ಲ. ಅವರು ಎಲ್ಲಿ ಹೋಗ್ತಾ ಇದ್ರು, ಯಾರ್ಯಾರನ್ನ ಸ್ಪರ್ಶ ಮಾಡ್ತಾ ಇದ್ರು, ಯಾರ್ಯಾರ ಜೊತೆಗೆ ಮಾತನಾಡ್ತಾ ಇದ್ರು, ಅವರೆಲ್ಲದನ್ನೂ ಒಂದು ತಮ್ಮದೇ ಆದ ಒಂದು ಛಾಪನ್ನ, ಆ ಕ್ಷೇತ್ರಕ್ಕೆ ನಿಮ್ಮದೇ ಆದ ಒಂದು ಹೊಸ ದೃಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು. ಹಾಗಾಗಿ ಅವರ ಜೊತೆಗಿದ್ದ ಕಾರಣಕ್ಕೆ ಏನೋ ಒಂದು ಕಿಂಚಿತ್ತು ಪ್ರಾಪ್ತವಾದ ಈ ಸಾಮರ್ಥ್ಯದಿಂದ ಅನೇಕ ಕ್ಷೇತ್ರಗಳನ್ನು ನೋಡುವಂತಹ ಸೌಭಾಗ್ಯ ನನಗೆ. ಆದ್ರೆ ಎಲ್ಲೆಲ್ಲ ಕ್ಷೇತ್ರಗಳಲ್ಲಿ ಹೋದಾಗ ನಮ್ಮ ಗುರುಗಳು ಹೇಗೆ ಮೀನು ಅಂತ ಹೇಳಿದ್ರೆ ನೀರಿಗೆ ನೀರಿನಲ್ಲಿ ಇರುವ ಸಾಮರ್ಥ್ಯ ಮಾತ್ರ ಇರ್ತದೆ. ನೀರಿನ ಒಳಗೂ ನೀರಿನ ಹೊರಗೂ ಇರ್ತಕ್ಕಂಥ ಒಂದು ಎಲ್ಲ ಕಡೆ ಸಂಚಾರ ಮಾಡತಕ್ಕಂತಹ ಎಲ್ಲ ವಿಷಯಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ಒಂದು ತತ್ವಜ್ಞಾನದ ವಿಜ್ಞಾನದ ಆಧಾರದ ಮೇಲೆ ಅವರು ಯಾವ್ಯಾವ ಕ್ಷೇತ್ರಗಳಲ್ಲೂ ಕೊಡ್ತಕ್ಕಂತಹ ಒಂದು ಪರಿಹಾರಗಳು, ಅತ್ಯಂತ ಗಹನವಾದ ರಾಜಕೀಯ ಕ್ಷೇತ್ರಗಳಲ್ಲಿ ಅವ್ರಿಗಿರ್ತಕ್ಕಂತಹ ಪರಿಣತಿ, ಅತ್ಯಂತ ಗಹನವಾದ ನ್ಯಾಯಾಲಯದ ವಿಷಯಗಳಲ್ಲಿ ಅವರದ್ದೇ ಆದ ಒಂದು ಪರಿಹಾರ, ಹೀಗೆ ಸ್ವಾಮಿಗಳದ್ದು ಕೌಟುಂಬಿಕ ವಿವಾದಗಳಲ್ಲಿ ಸ್ವಾಮಿಗಳು ಕೊಡ್ತಾ ಇರ್ತಕ್ಕಂಥ, ಧಾರ್ಮಿಕ ವಿವಾದಗಳಲ್ಲಿ, ಕೌಟುಂಬಿಕ ವಿವಾದಗಳಲ್ಲಿ, ನ್ಯಾಯಾಲಯದ ವ್ಯಾಜ್ಯಗಳಲ್ಲಿ, ರಾಜನೈತಿಕ ಸಮಸ್ಯೆಗಳಲ್ಲಿ, ಎರಡು ಪಕ್ಷಗಳ ಒಂದು ಆಸ್ತಿ ವ್ಯವಹಾರಗಳಲ್ಲಿ, ಧಾರ್ಮಿಕ ವಿಶ್ವಾಸಗಳಲ್ಲಿ, ಎಲ್ಲ ವಿಷಯಗಳಲ್ಲೂ ಸ್ವಾಮಿಗಳು ಹೋದಾಗ ಅಲ್ಲಿ ಒಂದು ಸ್ಪಷ್ಟವಾದ ನಿಲುವನ್ನು ಎರಡೂ ಪಕ್ಷಗಳು, ಅಷ್ಟೇ ಯಾಕೆ ಸೋಷಲ್ ವಿಷಯಗಳು, ಆರ್ಥಿಕ ವಿಷಯಗಳಲ್ಲಿ, ಉದಾಹರಣೆಯಾಗಿ ಮಂಗಳೂರಿನ ಭೂಮಿಗೆ ಅಲ್ಲಿಯ ಪ್ರಗತಿಯನ್ನು ಧಾರಣೆ ಮಾಡುವ ಶಕ್ತಿ ಇದೆಯೋ ಇಲ್ಲೋ ಅನ್ನೋ ವಿಷಯಗಳಲ್ಲಿ, ಎಂತೆಂಥ ಗಹನವಾದ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ, ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ, ಸಾಮಾಜಿಕ ವಿಷಯಗಳಲ್ಲಿ ಕೂಡ ಸ್ವಾಮಿಗಳಿಗೆ ಇದ್ದಿರತಕ್ಕಂತಹ ಆಸಕ್ತಿ ಮತ್ತು ಅವುಗಳಲ್ಲಿ ಅವರು ಕೊಡ್ತಾ ಇರ್ತಕ್ಕಂತಹ ಪರಿಹಾರವಿದ್ದೆಲ್ಲ ನೋಡಿ ಹತ್ತಿರದಿಂದ ನೋಡಿದಾಗ ನಮ್ಮಂಥ ಅನೇಕ ಶಿಷ್ಯರಿಗೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂತಹ ಸಾಮರ್ಥ್ಯ ಬಂದಿದ್ದು ಏನೂ ಆಶ್ಚರ್ಯ ಇಲ್ಲ. ಸೊ ಒನ್ ಸ್ಟಾಪ್ ಟ್ರೈನಿಂಗ್ ಅಂತ ಹೇಳ್ತೀವಲ್ಲ ನಾವು, ಪ್ರಾಯಶಃ ಅಂಥ ಟ್ರೈನಿಂಗ್ ಕೋಟ್ಯಂತರ ರೂಪಾಯಿಗಳನ್ನು ಕೊಟ್ಟರು ಕೂಡ ಅಂಥ ಟ್ರೈನಿಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ IIMಗಳು ಸೇರಿ ಅಂಥ ಒಂದು ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಟ್ರೈನಿಂಗ್ ಅನ್ನ ನಮ್ಮ ಸ್ವಾಮಿಗಳು ಅವರ ಜೊತೆಗೆ ಸಂಚಾರದಲ್ಲಿ ತನ್ನ ಜೊತೆಗಿರ್ತಕ್ಕಂಥ ಶಿಷ್ಯರಿಗೆ ಕೊಡ್ತಾ ಇದ್ರು. ಅದು ನನ್ನ ಅನುಭವ. ಇನ್ನು ಪ್ರಕೃತ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ನಾನು ಕೆಲವೊಮ್ಮೆ ಸ್ವಾಮಿಗಳ ಕುರಿತಾಗಿ ಮಾತಾಡುವಾಗ ನನಗೆ ಯಾವ ತಯಾರಿಯನ್ನು ನಾನು ಮಾಡಿಲ್ಲ. ಯಾವ ಶ್ಲೋಕಗಳನ್ನ ಹೇಳಿ ಸ್ವಾಮಿಗಳನ್ನ ವರ್ಣನೆ ಮಾಡುವ ಸಾಮರ್ಥ್ಯವೂ ನನಗಲ್ಲ ಮತ್ತು ನನಗೆ ಮನಸ್ಸೂ ಇಲ್ಲ ಅಂತ. ಸ್ವಾಮಿಗಳು ಅವರು ನನಗೆ ತುಂಬಾ ಹೃದಯದಲ್ಲಿ ಹತ್ತಿರವಾದ ನನ್ನ ಒಂದು ಆರಾಧ್ಯ ಮೂರ್ತಿ. ಅವರು ನನ್ನ ಮನಸ್ಸಲ್ಲಿ ನನ್ನ ಜೊತೆಗೆ ಇದ್ದಾರೆ. ಹಾಗಾಗಿ ಅವರನ್ನ ಹೊರದಾದ ಒಂದು ವಿಚಾರ ಮಾಡಬೇಕು, ಒಂದು ನನ್ನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಸ್ವಾಮಿಗಳ ವ್ಯಕ್ತಿತ್ವ ನಮ್ಮ ಮನಸ್ಸಿನಲ್ಲಿ ಮೂಡಿರುವಾಗ ನಾನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇರಬೇಕಾದ ವಿಷಯಗಳು ಹಂಚಿಕೊಳ್ಳಿಕ್ಕೆ ಇರತಕ್ಕಂಥ ಗುರು ಕೂಡ ತಾವೆಲ್ಲರೂ ಕೂಡ ಇದೊಂದು ಪರಿವಾರದ ಕಾರ್ಯಕ್ರಮ. ಇದರಲ್ಲಿ ಔಪಚಾರಿಕತೆ ಯಾವ ಅವಶ್ಯಕತೆಯೂ ಇಲ್ಲ ಅಂತ ನನಗೆ ಅನ್ಸುತ್ತೆ.
ಅದರಿಂದ ಔಪಚಾರಿಕ ಯಾವುದೇ ಭಾವವೂ ಇಲ್ಲದ ಒಂದು ಸರಳವಾದ ಸಹಜವಾದ ನನ್ನ ಮನಸ್ಸಿನ ಅನಿಸಿಕೆಗಳನ್ನ ಹೇಳಿಕೊಳ್ಳಿಕ್ಕೆ ಮಾತ್ರ ಇಲ್ಲ ಅಂತಿದ್ದೇನೆ. ಅಂದ್ರೆ ನೀವು ಎಷ್ಟು ಅನ್ಕೊಳ್ಬಹುದು ಸ್ವಾಮಿಗಳನ್ನ ಕುರಿತಾಗಿ ನಿಮಗೆ ಗೊತ್ತಿಲ್ಲದ ಅಂಶಗಳನ್ನ ನಾನು ಹೇಳ್ತೇನೆ ಅಂತ ಇಲ್ಲ. ಮತ್ತು ಸ್ವಾಮಿಗಳನ್ನ ಕುರಿತಾಗಿ ಹೇಳುವಾಗ ನಾನು ಒಬ್ಬ ಹೊರಗಡೆ ವ್ಯಕ್ತಿಯಾಗಿ ನಾನು ಕಂಡ ಅಥವಾ ಅದನ್ನ ಫಿಲಾಸಫೈಸೇಷನ್ ಮಾಡಿ ವಿಷಯಗಳನ್ನು ಹೇಳ್ತೇನೆ ಅಂತಲೂ ಏನಿಲ್ಲ. ಒಬ್ಬ ಶಿಷ್ಯನಾಗಿ ನನ್ನ ಗುರುಗಳನ್ನ ಕಂಡ ಬಗೆ ಅದು ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಅಷ್ಟು ಮಾತ್ರ ನನ್ನ ಅನುಭವದ ವಿಷಯಗಳನ್ನು ಮಾತ್ರ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಒಂದು ನನಗೆ ಅನ್ನಿಸೋದೇನೆಂದ್ರೆ ನನ್ನ ಜೀವನದಲ್ಲಿ ವಿಭೂತಿಯನ್ನ ಕೃಷ್ಣ ಭಗವದ್ಗೀತೆ ಹೇಳುವ ಹಾಗೆ ವಿಭೂತಿಯನ್ನು ನಾವು ಎಲ್ಲ ಕಡೆ ವಿಭೂತಿಯನ್ನು ಕಾಣುವ ಸಾಮರ್ಥ್ಯ ನಮ್ಮಲ್ಲ. ಆದರೆ ಸ್ವಾಮಿಗಳಿಂದ ಮಾತ್ರ ನಾನು ಅದು ಒಂದು ದೇವ ವಿಭೂತಿ, ಅದು ಕೇವಲ ಮಾನವ ಅಲ್ಲ, ದೇವ ವಿಭೂತಿ ಅನ್ನುವ ಸ್ಪಷ್ಟವಾದ ಅರಿವು ನನಗಿದೆ. ಪ್ರಾಯಶಃ ಆ ವಿಭೂತಿ ಸಾಕ್ಷಾತ್ಕಾರ ನಿನಗೆ ಆಗಿದೆಯೋ ಅಂದ್ರೆ ನನಗೆ ಆಗಿದೆ ಅಂತ ಹೇಳ್ತೇನೆ. ಹಾಗಾಗಿ ಯಾರಾದ್ರೂ ಭಗವತ್ ಸಾಕ್ಷಾತ್ಕಾರ ನನಗೆ ಗೊತ್ತಿಲ್ಲ ಆಗಿದೆಯೋ ಇಲ್ಲೋ ಅಂತ, ಆದ್ರೆ ಭಗವದ್ ವಿಭೂತಿಯ ಅನುಭವ ನಿನಗೆ ಆಗಿದೆಯೋ ಅಂತ ಕೇಳಿದ್ರೆ ಹೌದು, ಭಗವದ್ ವಿಭೂತಿಯ ಒಂದು ಕಡೆ ಅನುಭವ ಆಗಿದೆ ನನಗೆ ನನ್ನ ಗುರುಗಳಲ್ಲಿ ಅಂತ ನಾನು ಹೇಳ್ತೇನೆ. ಅವರು ನಾನು ಹತ್ತಿರದಿಂದ ನೋಡಿದಾಗ ಒಬ್ಬ ವ್ಯಕ್ತಿಯ ಪರಿಚಯ ಬಹಳ ವಿಲಕ್ಷಣವಾಗಿರುತ್ತೆ. ಅಂದ್ರೆ ಎಷ್ಟೋ ಜನ ಇದೇ ಸಂದರ್ಭದಲ್ಲಿ ಎಷ್ಟೋ ಜನ ಇದೇ ವೇದಿಕೆಯಲ್ಲಿ ಸ್ವಾಮಿಗಳನ್ನ ಹಿಮಾಲಯ ಅಂತ ಕರೆದವರಿದ್ದಾರೆ, ಸಾಗರ ಅಂತ ಕರೆದವರಿದ್ದಾರೆ, ಅನೇಕ ಬಗೆಯ ವರ್ಣನೆಯನ್ನು ಮಾಡ್ತಾರೆ. ನನಗೆ ಹಿಮಾಲಯ ಇರ್ಬೋದೇನೋ, ಸ್ವಾಮಿಗಳು ಹಿಮಾಲಯ ಆಗಿರ್ಬೋದೇನೋ, ಆದ್ರೆ ನಾನು ಹಿಮಾಲಯದ ತಪ್ಪಿನಲ್ಲಿ ಹಿಮಾಲಯದ ಬಂಡೆಯನ್ನು ಅಪ್ಪಿಕೊಂಡೇ ನಿಂತಿರೋದ್ರಿಂದ ನನಗೆ ಹಿಮಾಲಯದ ಎತ್ತರವಾದ ವ್ಯಕ್ತಿತ್ವ ನನ್ನ ಕಣ್ಣಿಗೆ ಗೊತ್ತಾಗಲ್ಲ. ನನಗೆ ಏನು ಗೊತ್ತಾಗತ್ತೆ ಅಂದ್ರೆ ಹಿಮಾಲಯ ಬಹಳ ದೊಡ್ಡದು ಅಂತ ಗೊತ್ತಾಗತ್ತೆ. ಆ ಹಿಮಾಲಯದ ಬಂಡೆಯನ್ನು ಅಪ್ಪಿಕೊಂಡಾಗ ನನಗೆ ನನ್ನ ತೆಕ್ಕೆಗೆ ಅದು ಸಿಗೋದಿಲ್ಲ ಅಂತ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಇದೇ ಹಿಮಾಲಯವನ್ನು ಆಶ್ರಯಿಸಿ ಲಕ್ಷಾಂತರ ಜನ ನನ್ನಂಥವ್ರು ಇದ್ದಾರೆ. ಆದ್ರಿಂದ ಈ ಹಿಮಾಲಯ ಲಕ್ಷಾಂತರ ಜನಕ್ಕೆ ಒಟ್ಟಿಗೆ ಆಶ್ರಯ ಕೊಡಬಹುದಾದಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅದರ ಅಳತೆ ಇಷ್ಟೇ ಎತ್ತರ, ಎಳತೆ ಇಷ್ಟೇ ಉದ್ದ, ಇಷ್ಟೇ ಆಗಲ್ಲ ಅಂತ ಹೇಳುವ ಸಾಮರ್ಥ್ಯ ಹಿಮಾಲಯದ ತಪ್ಪಲಿನಲ್ಲಿರೋ ಒಬ್ಬ ಸಾಮಾನ್ಯ ಕೃಷಿಕನಿಗೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಪ್ರಾಯಶಃ ನನ್ನ ಸ್ಥಿತಿ. ಹಾಗಾಗಿ ನಾನು ಹಿಮಾಲಯ ಅಂತಲೂ ವರ್ಣನೆ ಮಾಡಲಾರೆ. ಮತ್ತು ಸಾಗರದ ಒಳಗೆ ಸಂಚಾರ ಮಾಡ್ತಾ ಇರ್ತಕ್ಕವನಿಗೆ ಸಾಗರ ಎಷ್ಟು ದೊಡ್ಡದು ಅಂತ ಕಂಡ್ರೆ ಅವ್ನಿಗೇನು ಹೇಳ್ಬೇಕು, ಅವನಿಗೆ ಅಳತೆ ಗೊತ್ತಾಗಲ್ಲ. ಆದ್ರಿಂದ ಹೀಗೆ ಎದುರುಗಡೆ ಹಿಮಾಲಯದ ಚಿತ್ರವನ್ನು ಇಟ್ಕೊಂಡು ಹಿಮಾಲಯ ಎಷ್ಟು ದೊಡ್ಡದು ಅಂತ ಹೇಳ್ಬೋದೇ ಹೊರತು ಹಿಮಾಲಯವನ್ನ ಅನುಭವಿಸ್ತಾ ಹಿಮಾಲಯ ಎಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗೆ ನಮ್ಮ ಗುರುಗಳು ಹಿಮಾಲಯದ ಹಾಗೆ ತುಂಬಾ ಜನಕ್ಕೆ ಆಶ್ರಯ ಕೊಟ್ಟವರು ಅಂತ ಮಾತ್ರ ನಾನು ಹೇಳೋದು. ಅನೇಕ ನದಿಗಳಿಗೆ, ಅನೇಕ ಕ್ಷೇತ್ರಗಳಿಗೆ, ಅನೇಕ ಅತ್ಯಂತ ವನಸ್ಪತಿಗೆ, ಅನೇಕ ಸಂಪತ್ತಿಗೆ ಹೇಗೆ ಹಿಮಾಲಯ ಆದರವೋ ಹಾಗೆ ಅನೇಕ ಸಂಸ್ಥೆಗಳಿಗೆ, ನೂರಾರು ಸಂಸ್ಥೆಗಳು, ನೂರಾರು ವಿಚಾರಗಳು, ನೂರಾರು ವ್ಯಕ್ತಿತ್ವಗಳಿಗೆ, ಬಗೆ ಬಗೆಯ ವ್ಯಕ್ತಿತ್ವಗಳಿಗೆ, ನೂರಾರು ಕ್ಷೇತ್ರದ ಜನರಿಗೆ, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಕ್ಷೇತ್ರಗಳಿಗೆ ಆ ಸ್ವಾಮಿಗಳು ಆಶ್ರಯವನ್ನು ಕೊಟ್ಟವರು, ಅದಕ್ಕೆ ಉಗಮವಾದವರು, ಅದಕ್ಕೆ ಪ್ರೇರಣೆಯಾದವರು. ಹಾಗಾಗಿ ಸ್ವಾಮಿಗಳು ಕೇವಲ ಒಂದು ಮಠಕ್ಕೆ ಪೀಠಾಧಿಪತಿಯಾಗಿ ನಿಲ್ಲಿಲ್ಲ. ಅವರು ಒಂದು ಮಾಧ್ವ ಸಮುದಾಯಕ್ಕೆ ಅವರು ಸೀಮಿತರಾಗಲಿಲ್ಲ. ಕೇವಲ ಒಂದು ಹಿಂದೂ ಧರ್ಮದ ಒಬ್ಬ ನಾಯಕರಾಗಲಿಲ್ಲ. ಒಬ್ಬ ವಿಶ್ವ ಮಾನವನಾಗಿ ಹೇಗೆ ತೆರೆದುಕೊಂಡಿದ್ದಾರೆ ಅನ್ನಲಿಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಒಂದು ಜಾತಿ, ಮತ, ಪಂಥ ಅಂತಲ್ಲ, ಅವರು ಯಾರಿಗೂ ಊಹೆಗೂ ಸಿಲುಕದಂತಹ ಅಷ್ಟು ಜನ ಅಭಿಮಾನಗಳನ್ನು ಪಡೆದಂಥವ್ರು, ಅಷ್ಟು ಜನರಿಗೆ ಪ್ರೇರಣೆ ನೀಡಿದಂಥವ್ರು, ಅಷ್ಟು ಜನರಿಗೆ ಜೀವನವನ್ನು ಕೊಟ್ಟಿರ್ತಕ್ಕಂಥವ್ರು, ಜೀವಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅದನ್ನು ನಾನು ಮಾತ್ರ ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ನನ್ನ ಅತ್ಯಂತ ಒಬ್ಬ ಯುವಕನ ಮನಸ್ಸು ಮತ್ತು ವ್ಯಕ್ತಿತ್ವ ಬೆಳೆಯುವ ತುಂಬಾ ದೊಡ್ಡ ಜೀವನದ ಘಟ್ಟದಲ್ಲಿ ಸ್ವಾಮಿಗಳ ಸಂಯೋಗವನ್ನು, ಸ್ವಾಮಿಗಳ ಹತ್ತಿರ ಇರತಕ್ಕಂತಹ ಒಂದು ಸೌಭಾಗ್ಯ ನನಗಾಯ್ತು. ಅದು ತುಂಬಾ ಜನರಿಗೆ ಸಿಗೋದಿಲ್ಲ.
ತುಂಬಾ ಜನ ನಮ್ಮ ಪರಿವಾರದ ಶಿಷ್ಯರೆಲ್ಲ ಇಲ್ಲಿದ್ದಾರೆ, ಅವ್ರಿಗೆಲ್ಲ ಗೊತ್ತು, ನನ್ನ ಸ್ನೇಹಿತರಿಗೆ. ಸ್ವಾಮಿಗಳು ಒಂದು ಪರಿವಾರವನ್ನು ಕಲ್ಪಿಸ್ತಾ ಇದ್ರು. ಅಲ್ಲಿ ನಾವೆಲ್ಲ ಒಂದು ಪರಿವಾರ ಬರುತ್ತೆ. ಅಲ್ಲಿ ಪ್ರೀತಿ ಇತ್ತು, ಜಗಳ ಇತ್ತು, ಪರಸ್ಪರವಾದ ಶೇರಿಂಗ್ ಇತ್ತು, ಆನಂದದ ದಿನಗಳು, ಹಾಸ್ಯ ಏನು ಇರ್ತಿರ್ಲಿಲ್ಲ ಅಲ್ಲಿ. ದೀಪಾವಳಿ ಹಬ್ಬ, ಅದರ ವೈಭವ. ಹೀಗೆ ಸ್ವಾಮಿಗಳು ಒಂದು ಪರಿವಾರವನ್ನ, ತನ್ನ ಪರಿವಾರವನ್ನು ಬಂದ ಒಬ್ಬ ಒಂದು ಶಿಷ್ಯರಿಗೆ ಮತ್ತೊಂದು ಒಂದು ಸುಖವಾದ ಪರಿವಾರವನ್ನು ಕೊಡ್ತಕ್ಕಂಥವ್ರು. ತಾನೇ ಅಲ್ಲಿ ಇದ್ದು ಅದ್ರ ಜೊತೆಗೆ ಆನಂದಿಸ್ತಾ ಅಂತ ಆನಂದವನ್ನು ನಮಗೆಲ್ಲ ಕೊಟ್ಟವರು. ಏಕಾದಶಿ ಬಿಡುವಿನ ಸಮಯದಲ್ಲಿ ಇದ್ದ ಹರಟೆಗಳಾಗಿರ್ಬೋದು, ಪ್ರದೋಷದ ಸಮಯದ ಹರಟೆಗಳಾಗಿರ್ಬೋದು, ಅಥವಾ ಪಾಡ್ಯ ಅಥವಾ ಮತ್ತೆ ಬೇರೆ ಸಂದರ್ಭಗಳಲ್ಲಿ ಹೆಚ್ಚು ಜನಸಂದಣಿ ಇಲ್ಲದ ಕಾಲದಲ್ಲಿ ಶಿಷ್ಯರ ಜೊತೆಗೆ ಅವರು ಚರ್ಚೆ ಮಾಡಿದ ಸಂದರ್ಭಗಳಿರ್ಬೋದು, ಸಂವಾದಗಳಿರ್ಬೋದು. ಪ್ರತಿಯೊಂದು ಒಂದು ಜೀವನದಲ್ಲಿ ಒಂದು ಹೊಸ ಅನುಭವ, ಅಂದ್ರೆ ಅದೊಂದು ಪಾಠ. ಸ್ವಾಮಿಗಳು ಕೇವಲ ಒಂದು ಪಾಠದ ಅವಧಿಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಪಾಠ ಮಾಡಿದ್ದಷ್ಟೇ ಪಾಠ ಅಲ್ಲ. ಅದು ಪ್ರಾಯಶಃ ಅದು ಆಚಾರ್ಯ ಪಾದಮಾದತ್ತೆ ಅನ್ನುವ ಅಂಶದಲ್ಲಿ ಅದು ಮಾತ್ರ ಆಗ್ಬೋದು. ಉಳಿದ ಎಲ್ಲ ಭಾಗಗಳು ಕೂಡ ನಮಗೆ ಸ್ವಾಮಿಗಳಿಂದ ದೊರಕಿದೆ. ಎಷ್ಟು ನನ್ನ ಮನಸ್ಸಲ್ಲಿ ನಾನು ಹೇಳ್ತಾ ಇರೋ ಹಾಗೆ ಎಷ್ಟೋ ಘಟನೆಗಳು ಒಟ್ಟೊಟ್ಟಿಗೆ ಬರೋದ್ರಿಂದ ಆ ಪೂರ್ವಾಪರೀಕಾರ ನಾನು ಒಂದು ರೀತಿ ಸಂಭ್ರಮಿತನಾಗ್ತಾ ಇದ್ದೇನೆ. ನನಗೆ ಯಾವ ವಿಷಯಗಳನ್ನು ಯಾವ್ದು ಹೇಳ್ಬೇಕು, ಯಾವ್ದನ್ನು ಮೊದಲು ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಾಮಿಗಳನ್ನ ನಾನು ನೋಡಿದ್ದು, ಒಂದೆರಡು ಗುಣಗಳನ್ನ. ಅವರು ಎಲ್ಲಿಯೂ ನಿಲ್ಲದವರು. ಒಂದು ಮನೆ ಕಟ್ಟಲಿಲ್ಲ ಅವರು, ನೂರಾರು ಮನೆ ಕಟ್ಟಿದ್ರು, ನೂರಾರು ಸಂಸ್ಥೆಗಳನ್ನು ಕಟ್ಟಿದ್ರು. ಸಾವಿರಾರು ಲಕ್ಷಾಂತರ ಪರಿವಾರಗಳಿಗೆ ಬೇಕಾಗುವಷ್ಟು ನೂರಾರು ಸಂಸ್ಥೆಗಳನ್ನು ಕಟ್ಟಿದ್ರು. ಅಂದ್ರೆ ಸಂಸ್ಥೆಗಳನ್ನ ಕಟ್ಟುವ ಉದ್ದೇಶ ಅವ್ರು ಆಗಿರ್ತಿರ್ಲಿಲ್ಲ. ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವು ಹರಿದ್ವಾರದಲ್ಲಿ ಒಂದು ಮಂದಿರವನ್ನು ಕಟ್ಟುವುದು ಉದ್ದೇಶ ಆಗಿರ್ತಿರ್ಲಿಲ್ಲ ಅವರಿಗೆ. ಅಥವಾ ಅದರ ಹಿಂದೆ ತುಂಬಾ ದೀರ್ಘವಾದ ಪ್ರಾಯಶಃ ನಮಗ ಅರ್ಥವೇ ಆಗದಂತಹ ಕೆಲವು ಮೂಲಭೂತವಾದ ಪ್ರೇರಣೆಗಳು ಅವರ ಮನಸ್ಸಲ್ಲಿದೆ. ಒಂದು ನಾನು ಹೇಳಬಹುದಾದ್ರೆ, ನನಗೆ ಆಶ್ಚರ್ಯ ಆಗ್ತದೆ. ಸ್ವಾಮಿಗಳನ್ನು ಕೇಳಿದ್ದೇನೆ ಕೂಡ ನಾನು, ನೀವು ಇಷ್ಟೆಲ್ಲ ಸಂಸ್ಥೆಗಳನ್ನ ಕಟ್ತೀರಿ, ಯಾಕೆ ಇದೊಂದು ಕೆಲವು ವರ್ಷಗಳ ನಂತರ ಈ ಬಿಲ್ಡಿಂಗ್ ಬಿಟ್ಟು ಹೋಗೋದಿಲ್ವಾ? ಮತ್ತು ಇದಕ್ಕೆ ಯಾಕೆ ಇಷ್ಟು ಕಟ್ಟುಪಟ್ಟು ಕಟ್ತಾ ಇದ್ದೀರಿ? ನೀವು ಶ್ರೀಮಂತರ ಬಳಿಗೆ ಹೋಗಿ ಹಣವನ್ನು ಬೆಳೀತೀರಿ. ಆಮೇಲೆ ಎಷ್ಟು ಮನೆಗಳಿಗೆ ನಮಗೆ ಆಶ್ಚರ್ಯ ಆಗ್ತಾ ಇತ್ತು. ವಿಜಾಪುರ, ಸಿಂಧನೂರು, ಜಮಖಂಡಿ, ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿ, ಈ ಎಲ್ಲ ಪ್ರಾಂತ್ಯಗಳಲ್ಲಿ ಸಂಚಾರ ಮಾಡುವಾಗ ಸ್ವಾಮಿಗಳು ಬೆಳಿಗ್ಗೆ 7 ಗಂಟೆಗೆ ಪಾದಪೂಜೆಗೆ ಹೊರಟ್ರೆ ಮಧ್ಯಾಹ್ನ 2 ಗಂಟೆ ಆಗ್ತಾ ಇತ್ತು, 3 ಗಂಟೆ ನಿರಂತರ ಮನೆಗಳಿಗೆ. ಒಂದು ಮನೆ ಹೋದ್ಮೇಲೆ ಆ ಮನೆ ನಮ್ಮ ಮನೆಗೂ ಬನ್ನಿ ಸರ್, ಪಕ್ಕದ ಮನೆ. ಒಂದು ಬೀದಿ ಹೋಗಿ ಒಂದು ಮನೆ ಪಾದಪೂಜೆಗೆ ಹೋದ್ರೆ ಅಲ್ಲಿ 15 ಮನೆ ಪಾದಪೂಜೆ ಮುಟ್ಕೊಂಡು ಬರ್ತಾ ಇದ್ರು ಸ್ವಾಮಿ. ಇದು ಎಲ್ಲರ ಅನುಭವ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅಷ್ಟೆಲ್ಲ ಸ್ವಾಮಿಗಳು ಹೋದ್ರು ಕೂಡ ಕಿಂಚಿತ್ತು ಮತ್ತೆ ನಗತಾ ಅವ್ರ ಜೊತೆಗೆ ಮಾತನಾಡತಾ ಆ ಎಲ್ಲ ಮನೆಗಳಲ್ಲಿ ಕೊಟ್ಟಂತಹ ಅಲ್ಪ ಕಾಣಿಕೆಯನ್ನ ಸ್ವೀಕರಿಸ್ತಾ, ಅದಕ್ಕೆ ಮತ್ತೊಂದಿಷ್ಟು ಜೋಡಿಸಿ ಹರಿದ್ವಾರದಲ್ಲಿ ನಿಮಗೆ ಮಂದಿರ ಕಟ್ತಾ ಇದ್ದೀನಿ ಅಂತ ಹೇಳ್ತಾ, ಆ ಮಂದಿರವನ್ನ ಕಟ್ಲಿಕ್ಕೋಸ್ಕರ ಒಂದು ಅಲ್ಪ ಮೊತ್ತವನ್ನ ಅವರಿಂದ ಅವರು ಸಂತೋಷದಿಂದ, ಹೌದಾ ಹರಿದ್ವಾರದಲ್ಲಿ ನಮ್ಗೆ ಪುಣ್ಯ ಬರುತ್ತದೆ ಅಂತ ಅವರು ಕೊಡ್ತಾ ಇದ್ರು. ಹೀಗೆ ಹರಿದ್ವಾರದಲ್ಲಿ ಕಟ್ಟಿದ ಭವನ ಮತ್ತು ಬದರಿಯಲ್ಲಿ ಕಟ್ಟಿರ್ತಕ್ಕಂತಹ ಅನಂತ ಮಠ, ಇದೆಲ್ಲವೂ ಕೂಡ ಶ್ರೀಮಂತರು ಕಟ್ಟಿಸಿದ ಬಂಗಲೆಗಳಲ್ಲ ಇವೆಲ್ಲ, ಮಠಗಳಲ್ಲ ಇವೆಲ್ಲ ಸಾಮಾನ್ಯ ಜನರು ಸ್ವಾಮಿಗಳ ಪಾದಪೂಜೆಯಲ್ಲಿ ಕೊಟ್ಟು ಅದರ ಮೂಲಕ ಕಟ್ಟಿದಂತ, ಎಲ್ರಿಗೂ ನನ್ನ ಮಠ ಇದು, ನಮ್ಮ ಮಠ ಅನಿಸುವ, ಅಂದ್ರೆ ಬೇಜಾವರ ಮಠ ನಮ್ಮ ಮಠ ಅನ್ನಿಸುವ ಭಾವವನ್ನ ಮೂಡಿಸಿದವರು ಬೇಜಾವರ ಸ್ವಾಮಿ. ಬೇಜಾವರ ಮಠಕ್ಕೆ ಹೋದ್ರೆ ಅಲ್ಲೊಂದು ನಮ್ಮದು ಮಠ ಅನ್ನೋ ಒಂದು ಪ್ರೀತಿಯಿಂದ, ಒಂದು ಅಭಿಮಾನದಿಂದ ಜನಗಳು ಅಲ್ಲಿ ಹೋಗ್ತಾ ಇವಾಗಲೂ ಕಾಣ್ತೇವೆ ನಾವು. ಆ ಒಂದು ದೃಷ್ಟಿ ಮಠದ ಕುರಿತಾಗಿ ನಮ್ಮ ಮಠ ಅನ್ನೋ ಭಾವ ಜನರಿಗೆ ಬರೋ ಹಾಗೆ ಮಾಡಿದ್ದು ಸ್ವಾಮಿಗಳು. ಯಾಕೆಂದ್ರೆ ಪ್ರತಿಯೊಬ್ಬನ ಕಾಣಿಕೆ ಅದರೊಳಗಿತ್ತು. ನಾನು ಸ್ವಾಮಿಗಳನ್ನ ಕೇಳ್ತಾ ಇದ್ದೆ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಯಾವುದೋ ಒಬ್ಬ ದೊಡ್ಡ ಶ್ರೀಮಂತನ ಬಳಿಗೆ ನೀವು ಇಂಥ ಸೇವೆ ಮಾಡ್ಬೇಕು ಅಂತ ಹೇಳಿ ಮಾಡಿಸ್ಬೋದಲ್ವಾ ಅಂತ ಕೇಳೋ ನನ್ನ ಬುದ್ಧಿಗೆ ಪಡೆದಷ್ಟು ನಾನು ಕೇಳ್ತಾ ಇದ್ದೆ. ಅವ್ರು ಹಾಗಲ್ಲ ಅಂತ ಹೇಳ್ತಾ ಇದ್ದೆ. ಹಾಗಲ್ಲ, ಇದು ಪ್ರತಿಯೊಬ್ಬನಿಗೂ ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಅದರ ಪಾತ್ರ ಸೇರ್ಬೇಕು, ಎಲ್ರಿಗೂ ಭಾಗವಹಿಸ್ಬೇಕು ಅನ್ನೋ ಆಸೆ ಇರ್ತದೆ. ಅವ್ರಿಗೆ ಅದು ಸಾಧ್ಯ ಆಗೋದಿಲ್ಲ, ನಾವು ಮಾಡ್ಬೇಕದನ್ನ ಅಂತ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ನಾವು ಒಂದ್ಸಲ ಕೇಳಿದೆ, ಬಹಳ ಗಂಭೀರವಾದ ಪ್ರಶ್ನೆ, ಸ್ವಲ್ಪ ಉಚ್ಚಶ್ರಯ ಪ್ರಶ್ನೆ. ಹೌದು ಸ್ವಾಮಿ, ಇದೆಲ್ಲ ಸಂಸ್ಥೆಗಳನ್ನ ಯಾಕೆ ಕಟ್ತೀರಿ? ಇಷ್ಟು ಕಷ್ಟಪಟ್ಟು ಯಾಕೆ ಕಟ್ತೀರಿ?
ಯಾಕೆಂದ್ರೆ ನೀವು ಕಟ್ಟಿದ ಸಂಸ್ಥೆಗಳು ನಿರಂತರವಾಗಿ ಶಾಶ್ವತವಾಗಿ ಉಳಿತವೆ ಅಂತ ಗ್ಯಾರಂಟಿ ಇದೆಯಾ ನಿಮಗೆ? ಮತ್ತು ನಿಮ್ಮ ಮುಂದೆ ಬರತಕ್ಕಂಥವ್ರು, ಅದ್ರ ಮುಂದೆ ಬರತಕ್ಕಂಥವ್ರು, ಅಥವಾ ಇನ್ಯಾವುದೋ ಮುಂದೆ ಬರತಕ್ಕಂಥವ್ರು ಈ ಸಂಸ್ಥೆಗಳನ್ನ ಹಾಳು ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ಈ ಸಂಸ್ಥೆಗಳನ್ನು ಉಳಿಸ್ಕೊಳ್ತಾರೆ ಅನ್ನೋದನ್ನ ಗ್ಯಾರಂಟಿ? ನೀವು ಯಾಕೆ ಕಟ್ತಾ ಇದ್ದೀರಿ ಕಷ್ಟಪಟ್ಟು ಅಂತ ಕೇಳಿದೆ. ನನಗೆ ನನ್ನ ಜೀವನದಲ್ಲಿ ಆದ ಪಾಠ ಅದು. ಅದ್ಭುತವಾದ ಮಾತು ಸ್ವಾಮಿಗಳು ಹೇಳಿದ್ರು. ಅವರು ಆಗ ಮಧ್ಯಾಹ್ನ ಹೊತ್ತಾಗಿತ್ತು, ಮಾತಾಡ್ಲಿಲ್ಲ ಅವರು ಪೂಜೆ ಹೊರಟೋದ್ರು. ಹೋಗಿ ಪೂಜೆ ಮುಗಿದ ಮೇಲೆ ಸಾಯಂಕಾಲ ಆದ್ಮೇಲೆ, ಸಾಯಂಕಾಲ ಪ್ರವಚನ ಆದ್ಮೇಲೆ ಸಮಯ ಇದ್ದಾಗ ಅವರು, ನೋಡು ನೀನು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಿ ಬಾ ಅಂತ. ನಾವು ಮತ್ತೆ ಕಾಲು ಕೂತ್ಕೊಂಡು ಹೊರಟಾಗ ಅವ್ರು ಹೇಳಿದ ಉತ್ತರ ಏನಂದ್ರೆ, ಈ ಎಲ್ಲ ಸಂಸ್ಥೆಗಳನ್ನ ಅದರ ಭವಿಷ್ಯತ್ತಿನ ಕುರಿತಾಗಿ ವಿಚಾರ ಮಾಡಬೇಕಾದ ಯೋಗ್ಯತೆ ನನ್ನದಲ್ಲ. ಹೀಗೆ ಹೇಳಿದ್ರು, ಆ ಯೋಗ್ಯತೆ ನನ್ನದಲ್ಲ, ನಾನು ವಿಚಾರ ಮಾಡಬಾರ್ದಲ್ಲ. ಅದಕ್ಕೆ ಭಗವಂತ ಇದ್ದಾನೆ. ಈ ಪ್ರಪಂಚದ ಸೃಷ್ಟಿ ಆದ್ಮೇಲೆ ಅದನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಅದರ ಸ್ಥಿತಿಯನ್ನು ಹೇಗೆ ನಡೆಸ್ಬೇಕು ಅನ್ನಲಿಕ್ಕೆ ಭಗವಂತ ಇದ್ದಾನೆ, ಅವ್ನು ನಡೆಸ್ತಾನೆ. ಅದನ್ನ ಕುರಿತಾಗಿ ನಾನು ವಿಚಾರ ಮಾಡಿ ನನ್ನ ಕರ್ತವ್ಯಗಳನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ನಾನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಅದನ್ನ ಭಗವಂತ ನೋಡ್ಕೊಳ್ತಾನೆ. ನನಗಿದು ಸಾಧನೆ ಮಾರ್ಗ ಅಷ್ಟೇ ಅಂತ ಹೇಳಿದ್ರು. ಇದು ದೊಡ್ಡ ಪಾಠ. ಅಂದ್ರೆ ಯಾವುದೇ ನಮ್ಮ ಕರ್ಮಗಳು, ನಮ್ಮ ಮಾಡತಕ್ಕಂಥ ಕೆಲಸಗಳು ಅದು ಬಹಳ ಅತ್ಯಲ್ಪವಾಗಿರ್ಬೋದು, ಅಥವಾ ಅದು ಅಲ್ಪಕಾಲೀನವಾಗಿ ಪರಿಣಾಮ ಕೊಡಬಹುದು. ಆದ್ರೆ ಅದರ ಭವಿಷ್ಯತ್ತನ್ನು ಕುರಿತಾಗಿ ವಿಚಾರ ಮಾಡಿ ಅದರ ಭವಿಷ್ಯತ್ತು ಶಾಶ್ವತವಾಗಿದ್ರೆ ನಾನು ಮಾತ್ರ ಮಾಡ್ತೇನೆ, ಇಲ್ಲಿ ಹೋದ್ರೆ ಮಾಡೋದಿಲ್ಲ ಅನ್ನುವ ಅಹಂಕಾರ ನಮ್ಗಲ್ಲ, ನಾವು ಮಾಡಬಾರ್ದು. ಅಥವಾ ಅದರ ಭವಿಷ್ಯತ್ತಿನ ಕುರಿತಾಗಿ ಚಿಂತೆ ಮಾಡ್ತಾ ಮಾಡ್ತಾ ಅದಕ್ಕೆಲ್ಲ ಶಾಶ್ವತವಾದ ವ್ಯವಸ್ಥೆಯನ್ನೇ ನಾನು ಕಲ್ಪಿಸ್ತೇನೆ ಅನ್ನೋದು ದೊಡ್ಡ ಭ್ರಮೆ. ಯಾಕೆಂದ್ರೆ ನಾವು ನನ್ನ ಕಾಲದಲ್ಲಿ ನಾನೇನು ಮಾಡ್ಬೇಕು ಅನ್ನೋದಷ್ಟೇ ಮಹತ್ವ ಹೊರತು ಭವಿಷ್ಯತ್ತಿನ ಕಾಲದಲ್ಲಿ ಏನಾಗುತ್ತೆ ಅನ್ನೋ ನಿರ್ಧಾರ ನಾನು ಇವಾಗಲೇ ಮಾಡ್ತೇನೆ ಅಂತ ಅನ್ನೋದು ದೊಡ್ಡ ಭ್ರಮೆ. ಎಷ್ಟೋ ಬಾರಿ ನಾವು ಸ್ವಾಮಿಗಳಿಗೆ ಹೇಳ್ತಾ ಇರ್ತೀವಿ, ನಿಮ್ಮ ಉತ್ತರಾಧಿಕಾರದ ಬಗ್ಗೆ ನೀವು ವಿಚಾರ ಮಾಡಬೇಕು, ನೀವು ಹಾಗೆ ಯಾರೋ ಹೇಳ್ತಾ ಇತ್ತು, ಸ್ವಾಮಿಗಳು ಆಗ್ತಾ ಇತ್ತು. ಯಾಕೆಂದ್ರೆ ಅವ್ರು ಯಾವತ್ತೂ ಅದರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕೆಂದ್ರೆ ಅವರಲ್ಲೊಂದು ದಿವ್ಯವಾಗಿರ್ತಕ್ಕಂಥ ಭಗವಂತನ ಕುರಿತಾದ ಅಚಲವಾದ ವಿಶ್ವಾಸ. ಇದು ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡ್ಬೇಕೆ ಹೊರತು ಭಗವಂತನ ಕೆಲಸಗಳು ನಾನು ಮಾಡಬಾರದು ಅಂತ, ಭಗವಂತ ಮಾಡುವ ಕೆಲಸವನ್ನು ನಾನು ಮಾಡಬಾರದು. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅವರ ಮನೋಧರ್ಮ ಅದು ತುಂಬಾ ತತ್ವಜ್ಞಾನದ ಮನೋಧರ್ಮ. ಅದರಲ್ಲಿ ಕಿಂಚಿತ್ತು ಅವ್ರಿಗೆ ಸಂದೇಹ ಇರ್ತಿಲ್ಲ. ಅವರ ಸಂಪೂರ್ಣ ಅವರ ಎಲ್ಲ ಬಿಹೇವಿಯರ್ಸ್ ಆ ತತ್ವಜ್ಞಾನದ ಹಿನ್ನೆಲೆ, ವಿಶ್ವಾಸದ ಹಿನ್ನೆಲೆ ಒಳಗೆ ಇರುತ್ತೆ ಹೊರತು ಕಿಂಚಿತ್ತು ಅದನ್ನ ಹೊರಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲಿಯೂ ಮನೆಯೊಂದು ಕಟ್ಟಲಿಲ್ಲ. ಅವರು 10 ಹಲವು ಸಂಸ್ಥೆಗಳನ್ನ ಕಟ್ಟಿದ್ರು ಕೂಡ, ಎಲ್ಲ ವ್ಯವಹಾರಗಳನ್ನ ಮಾಡಿದ್ರು ಕೂಡ ಅಂಟಿಲ್ಲದ ವ್ಯವಹಾರ ಸ್ವಲ್ಪವೂ ಕಿಂಚಿತ್ತು ಅಂಟ್ಕೊಳ್ತಾ ಇರಲಿಲ್ಲ. ಒಂದು ಕಥೆ ನನಗೆ ಅವರ ಎದುರಿಗೆ ನಾನು ಹೇಳಿದ್ದೆ. ನನ್ನ ಕಥೆ ತುಂಬಾ ಅದ್ಭುತವಾದ ಕಥೆ. ಒಬ್ಬ ಸ್ವಾಮಿಗಳು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾ ಇದ್ರಂತೆ. ಒಂದು ನದಿ ತೀರಕ್ಕೆ ಬಂದಾಗ ಅಲ್ಲಿ ಒಬ್ಬ ತರುಣಿ ಹುಡುಗಿ ಅಲ್ಲಿ ಕುಳಿತುಕೊಂಡಿದ್ದಾಳೆ. ಅವಳು ಅಳ್ತಾ ಇದ್ದಾಳೆ. ಆ ಯುವಕ ಸ್ವಾಮಿಗಳು ಕೇಳಿದ್ರಂತೆ, ಯಾಕೆ ಅಳ್ತಾ ಇದ್ದೀನಿ ಅಂತ. ಇಲ್ಲ, ನಾನು ನನ್ನ ತವರು ಮನೆಯಿಂದ ಈಗ ಬಂದಿದ್ದೇನೆ, ಸಂಜೆ ಆಯ್ತು, ನಾನು ನನ್ನ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತು, ಇಲ್ಲಿ ನೌಕೆ ಕಾಣ್ತಾ ಇಲ್ಲ, ಆ ನದಿ ಆಚೆ ಹೋಗ್ಬೇಕು, ನನಗೆ ಭಯ ಆಗ್ತಾ ಇತ್ತು. ಆಗ ಆ ಸ್ವಾಮಿಗಳಿದ್ದವರು ಅವಳನ್ನ ನಾನು ಹಿಡ್ಕೊಳ್ತೇನೆ ಬಾ ಅಂತ ಹೇಳಿ ಅವಳನ್ನ ಹಿಡಿದುಕೊಂಡು, ಎಲ್ಲ ಶಿಷ್ಯರ ಕೈ ಹಿಡಿದುಕೊಂಡು ಅಲ್ಲಿಂದ ಹೊರಟಿರ್ತಾರೆ. ಅದೊಂದು ದಾರಿಗೆ ಹೋದ್ಮೇಲೆ ಅದು ನದಿ ತುಂಬಾ ಪಾತ್ರ ಗಟ್ಟಿಯಾಗಿದ್ದ, ತುಂಬಾ ಆಳ ಇದ್ದಾಗಿಂದ ಅವಳನ್ನ ಎತ್ಕೊಂಡಂತ ಆ ಹುಡುಗಿಯನ್ನ ಆಚೆ ನದಿ ದಾಟಿಸಿ ಅವಳನ್ನಲ್ಲಿ ಬಿಟ್ರು. ಅವಳು ನಮಸ್ಕಾರ ಮಾಡಿ ಹೊರಟೋದ್ರು. ಆಮೇಲೆ 2 ದಿವಸ ಆದ್ಮೇಲೆ ಅವ್ರ ಶಿಷ್ಯ ಒಬ್ಬನು ಕೇಳಿದಂತೆ, ಸ್ವಾಮಿ ನೀವು ಸನ್ಯಾಸಿಗಳು, ನೀವು ಸ್ತ್ರೀ ಸ್ಪರ್ಶ ಮಾಡಬಾರದು, ನೀವು ಆ ನದಿಯ ತೀರದಲ್ಲಿರೋ ಹುಡುಗಿಯನ್ನ ನೀವು ಕೈ ಹಿಡಿದುಕೊಂಡಿದ್ದಲ್ದೇನೆ ಅವಳನ್ನ ಹೊತ್ತುಕೊಂಡು ಆಮೇಲೆ ನದಿ ತೀರದ ಆಚೆ ಇಳಿಸಿ ಅವಳನ್ನ ಬಂದ್ರಿ, ಇದು ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. 2 ದಿವಸ ಮನಸ್ಸಿಗೆ. ಅದಕ್ಕೆ ಅವರು ಸ್ವಾಮಿಗಳು ಹೇಳಿದಂತೂ, ಒಪ್ಪೋ ಹೀಗಾಯ್ತು, ನಾನು ಆ ಹುಡುಗಿನ ಅಲ್ಲೇ ಬಿಟ್ಟು ಬಂದೆ, ನೀನ್ ಎಲ್ಲೂ ಹೊತ್ಕೊಂಡ್ ಬಂದಿದ್ಯಾ ಅಂತ ಕೇಳಿ ಬಹಳ ಗಂಭೀರವಾಗಿದ್ದು. ಸ್ವಾಮಿಗಳು ಹಾಗಿದ್ರು. ಅವರು ಯಾವತ್ತೂ ಕೂಡ ಯಾವುದೇ ನಗರದ ಯಾವುದೇ ಆ ಕ್ಷಣದಲ್ಲಿ ಈ ಪಾದ ಪೂಜೆಯಲ್ಲಿ ಇವತ್ತಿನ ನಮ್ಮ ಹಣದ ಸಂಗ್ರಹ ಎಷ್ಟು ಅಂತ ಅವ್ರು ತಿಳಿದುಕೊಳ್ತಾ ಇದ್ರು. ಆದ್ರೆ ಅದರ ಬಗ್ಗೆ ಮತ್ತೊಂದು ಕ್ಷಣ ವಿಚಾರ ಮಾಡೋದಲ್ಲ. ನಾವು ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಒಂದು ಕ್ಷಣ ಒಂದು ಮನಸ್ಸಿನಲ್ಲಿ ಅವರಿಗೆ ಯಾವುದೇ ದ್ರವ್ಯ ಅಂಟಿಕೊಳ್ಳಿಲ್ಲ. ಅದು ತ್ಯಾಗ ಅಂದ್ರೆ, ಅದು ಸನ್ಯಾಸ ಅಂದ್ರೆ ಅದು ಅಂಟಿಸಿಕೊಳ್ಳದ, ಅದನ್ನು ಇಟ್ಟುಕೊಂಡ್ರು ಕೂಡ ಅದಕ್ಕೆ ಅಂಟಿಸಿಕೊಳ್ಳದ, ಆ ದ್ರವ್ಯವನ್ನು ಅಂಟಿಸಿಕೊಳ್ಳದ, ಅದ್ರ ಬಗ್ಗೆ ಕಿಂಚಿತ್ತೂ ಮೋಹವನ್ನು ಮಾಡಿಕೊಳ್ಳದಿರ್ತಕ್ಕಂಥ ತುಂಬಾ ಹತ್ತಿರದಿಂದ ನೋಡಿದ್ದೆ ನಾನು. ಆದ್ರಿಂದ ಸ್ವಾಮಿಗಳು ಲಕ್ಷಾಂತರ ಸಂಸ್ಥೆ ಕಟ್ಟಿದ್ರು ಅಂದ ಮಾತ್ರಕ್ಕೆ ಅವರು ತಮ್ಮ ವೈರಾಗ್ಯವನ್ನ ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಅದರ ಟೆಸ್ಟ್ ಬೆಟ್ಟಿದ್ದಾಗಿತ್ತು. ಕಿಂಚಿತ್ತು ಅವರ ಮನಸ್ಸು
ವಿಕಾರ ಹೇತು ಸತಿ ವಿಕ್ರಿಯಂತೆ ಯಶಾನ್ನ ಚೇತಾಂಸಿ ತಯವ ತೀರ. ಹಣ ಇಲ್ಲದೆ ಹೋದಾಗ, ಯಾವುದೇ ವ್ಯವಸ್ಥೆ ಇಲ್ಲದೆ ಹೋದಾಗ ವೈರಾಗ್ಯಗಳಾಗಿದ್ದಾರೆ ಅಂತ ಹೇಳೋದ್ರಲ್ಲಿ ಮೀನಿಂಗೇ ಇಲ್ಲ. ಎಲ್ಲ ಇದ್ದಾಗಲೂ ವೈರಾಗ್ಯವಂತರಾಗಿದ್ರು ಅಂತಂದ್ರೆ ಅದಕ್ಕೆ ಮೀನಿಂಗ್, ಅದಕ್ಕೊಂದು ಅರ್ಥ. ನಮ್ಮ ಸ್ವಾಮಿಗಳು ಆ ಕೆಟಗರಿ ಸೇರಿದವರು, ಧೀರಾಹ ಅಂತ ಹೇಳ್ತಾರಲ್ಲ ಆ ಕೆಟಗರಿ ಸೇರಿದ ಆ ಒಂದು ವ್ಯಕ್ತಿತ್ವ ಗುರುಗಳದ್ದು. ಅಷ್ಟೇ ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ನಿಷ್ಠುರವರು. ಆ ಹಣ ಪೋಲಾಗಬಾರ್ದು, ಆ ಹಣ ಸಮಾಜದಿಂದ ಬಂದಿರತಕ್ಕಂಥದ್ದು, ನಾನು ಟ್ರಸ್ಟಿ, ಅದಕ್ಕೆ ನನಗೆ ಕೇವಲ ಅದನ್ನು ನೋಡಿಕೊಳ್ಳುವ ಅಧಿಕಾರ, ಅದನ್ನು ಉಪಭೋಗಿಸುವ ಅಧಿಕಾರ ನನ್ನದಲ್ಲ. ಯಾವುದಕ್ಕೆ ವಿನಿಯೋಗಿಸಬೇಕು ಅಂತ ಜನ ಕೊಟ್ಟಿದ್ದಾರೋ ಅದಕ್ಕೆ ಅದರ ವಿನಿಯೋಗ ಆಗಬೇಕು. ಇದರಲ್ಲಿ ಬಹಳ ಕಟ್ಟುನಿಟ್ಟಾದ ವ್ಯವಸ್ಥೆ. ಹಾಗಾಗಿ ಪ್ರತಿಯೊಂದು ಮತ್ತೆ ಮತ್ತೆ ಕೇಳ್ತಾ ಇದ್ರು, ಈ ಹಣ ಎಷ್ಟು ಯಾವುದಕ್ಕೆ ಹೋಗ್ಬೇಕು ಅದಕ್ಕೆ. ಅಂದ್ರೆ ಅವರ ಕಾಳಜಿ ಅಷ್ಟು, ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲೂ ಕೂಡ ಅದನ್ನ ಅವರು ಕಡಿಮೆ ಆಗಿಕ್ ಬಿಡ್ತಾ ಇರಲಿಲ್ಲ, ನಿಯಮಗಳನ್ನು ಸಡಿಲಾಗಿ ಬಿಡ್ತಾ ಇರಲಿಲ್ಲ ಅವರು. ಹಾಗಾಗಿ ಮತ್ತೆ ಮತ್ತೆ ಅದನ್ನೆಲ್ಲ ಕೇಳ್ತಾ ಇದ್ರು ಸಂಸ್ಥೆಗಳಲ್ಲಿ. ಆದ್ರೆ ಅವರು ಯಾವತ್ತೂ ಕೂಡ ಅಂಟಿಸ್ಕೊಂಡು ತನಗಾಗಿ ಯೋಚನೆ ಮಾಡ್ತಾರೆ. ಆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಿಂಚಿತ್ತು ಧ್ಯಾನವಾಗಲಿ, ಅವರ ಜಪವಾಗಲಿ, ಅವರ ಪೂಜೆ ಪಾಠಗಳಲ್ಲಿ ಯಾವ ಲೋಪವೂ ಆಗಲಿಲ್ಲ. ನಾನು ಈಗ ಒಂದು 3 ವಿಶ್ವವಿದ್ಯಾಲಯಗಳನ್ನ ನೋಡ್ಕೊಂಡಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಕೋಟ್ಯಂತರ ಹಣಗಳನ್ನು ನಾವು ಒಂದೊಂದು ಸಂಸ್ಥೆಗಳಿಗೆ ಕೊಡ್ಬೇಕಾಗತ್ತೆ, ಒಂದು ಸಂಸ್ಥೆ ತಗೊಳ್ಬೇಕಾಗತ್ತೆ. ಆ ಎಲ್ಲ ವ್ಯವಸ್ಥೆಗಳ ನಡುವೆ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ವಿಷಯಗಳು, ನಾವೊಂದು ಅಧಿಕಾರದಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಎಷ್ಟೋ ಬಾರಿ ನಮ್ಮಲ್ಲಿ ಮನಸ್ಸಿನಲ್ಲಿ ಭಯ, ಕುತೂಹಲ, ಹೆಚ್ಚು ಆಸಕ್ತಿ, ಅದನ್ನು ನೆನಪಿಟ್ಟುಕೊಂಡು ಅನೇಕ ಸಲ ಮನಸ್ಸಿನಲ್ಲಿ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ಇರ್ತೇವೆ. ನಮ್ಮ ಮನಸ್ಸನ್ನೇ ನಾವು ಅವಲೋಕನ ಮಾಡಿಕೊಂಡಾಗ ಎಷ್ಟು ಕಷ್ಟ ಇದೆ. ಒಂದು ಅರ್ಥ ಸ್ಪರ್ಶ ಮಾಡಿದಾಗ ಅದನ್ನ ಕೈಗೆ ಸ್ಪರ್ಶವಾಗದಂತೆ, ಮನಸ್ಸಿಗೆ ಸ್ಪರ್ಶವಾಗದಂತೆ ಅದನ್ನ ನಡೆದುಕೊಳ್ಳೋ ರೀತಿ ಇದೆಯಲ್ಲ, ಬಹಳ ಗಂಭೀರವಾದದ್ದು, ಬಹಳ ಅದು ಸಾಮಾನ್ಯವಾದದ್ದಲ್ಲ. ಅದು ನಮ್ಮ ಸ್ವಾಮಿಗಳು ಅಂಟಿಲ್ಲದ ಬದುಕನ್ನ ಬದುಕಿದವರು. ಆದ್ರಿಂದ ಅವರು ಯಾವುದೇ ಇಷ್ಟು ದೊಡ್ಡ ವ್ಯವಹಾರವನ್ನು ಮಾಡಿದ್ರು ಕೂಡ ಅವರು ಯತಿಗಳಾಗಿದ್ದರು. ಯತಿ ಒಂದು ಕಡೆ ಚಕ್ರವರ್ತಿಯೂ ಆಗಿದ್ದರು, ಹಣ ವ್ಯವಕಾಶ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ರು, ಆದ್ರೆ ಯತಿನೂ ಆಗಿದ್ದರು. ಈ ಯತಿ ಚಕ್ರವರ್ತಿ ಎರಡೂ ಆಗೋದು ಬಹಳ ಕಷ್ಟ. ಪ್ರಾಯಶಃ ಯತಿಯಾಗಿ ಚಕ್ರವರ್ತಿ ಆಗಿರೋದು, ಚಕ್ರವರ್ತಿಯಾಗಿ ಯತಿಯಾಗಿರೋದು, ಎರಡರೂ ಕೂಡ ಅಂಥ ಒಂದು ಪ್ರಾಯಶಃ ಇವತ್ತು ನಾವು ನೋಡ್ತಕ್ಕಂತಹ ಅನೇಕ ಉನ್ನತ ಸ್ಥಾನಗಳನ್ನ ಅಲಂಕರಿಸತಕ್ಕಂತಹ ಚಕ್ರವರ್ತಿ ಆದವರು ಕೂಡ ಯತಿಗಳಂತೆ ಜೀವನ ಮಾಡತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗೆ ಯತಿಗಳಾಗಿದ್ದು ಕೂಡ ಚಕ್ರವರ್ತಿಯ ಜೀವನವನ್ನು ನಮ್ಮ ಸ್ವಾಮಿಗಳು ಮಾಡಿದ್ರು. ಅದು ಚಕ್ರವರ್ತಿಯಾಗಿ ಯತಿ ಆಗಿದವರಲ್ಲ, ಅವರು ಯತಿಯಾಗಿ, ಮೂಲತಃ ಯತಿಯಾಗಿ ಚಕ್ರವರ್ತಿಯಂತೆ ಜೀವನ ಮಾಡಿದವರು. ಮತ್ತು ಸಂಸ್ಥೆಯ ಧರ್ಮ ಮತ್ತು ವ್ಯಕ್ತಿ ಧರ್ಮ, ಇದನ್ನು ಕುರಿತಾದ ಅನೇಕ ಅವರ ನಡವಳಿಕೆಗಳು, ಅವರ ನಿಲುವುಗಳು ಬಹಳ ಸ್ಪಷ್ಟವಾಗಿತ್ತು. ಅದಕ್ಕೋಸ್ಕರ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನ ಹತ್ತಿರದಲ್ಲಿ ನೋಡಿದವರು ನಾನು, ನನಗೆ ಬಹಳ ಸ್ಪಷ್ಟವಾಗಿ ವ್ಯಕ್ತಿ ಧರ್ಮ ಮತ್ತು ಸಮಷ್ಟಿ ಧರ್ಮಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗುತ್ತೆ, ನಿರ್ವಹಣೆ ಮಾಡುವಾಗ ಬರತಕ್ಕಂಥ ವೈರುಧ್ಯಗಳು, ಅದನ್ನ ಪರಿಹರಿಸ್ಕೊಳ್ಬೇಕಾದಂಥ ರೀತಿ, ಅವುಗಳೆಲ್ಲ ನಮಗೆ ಮನಮುಟ್ಟುವಂತೆ ಸ್ವಾಮಿಗಳು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಡೆದುಕೊಂಡು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇತರರನ್ನ ಕುರಿತಾಗಿ, ಯಾರನ್ನ ಕುರಿತಾಗಿ ಅವ್ರು ಮಾತಾಡ್ಬೇಕಾದ್ರೆ ಕಿಂಚಿತ್ತೂ ಸಂಕೋಚದ ವ್ಯಕ್ತಿತ್ವ ಅವರಲ್ಲ. ತುಂಬಾ ಅಭಿಮಾನಪೂರ್ಣವಾದ ಮಾತುಗಳನ್ನ ಹೇಳ್ತಾ ಇದ್ರು. ಅದು ಶಿಷ್ಯರಾಗಿರ್ಬೋದು ಅಥವಾ ಮತ್ತೊಬ್ಬರಾಗಿ ಯಾರು ಉತ್ತಮವಾದ ಕೆಲಸಗಳನ್ನ ಸಮಾಜದಲ್ಲಿ ಮಾಡ್ತಾ ಇದ್ರು, ತುಂಬಾ ಮನಸಾರೆಯಾಗಿ ಪ್ರೀತಿಯಿಂದ ಅವರನ್ನ ಹರಿಸ್ತಾ ಇದ್ರು. ಅವರ ಹಿಂದೆಯೂ ಅವರ ಮುಂದೆಯೂ ಅವರ ಹಿಂದೆಯೂ ಕೂಡ ನನಗೆ ಎಷ್ಟೋ ಬಾರಿ ಗೊತ್ತಿದೆ. ಇವತ್ತಿನ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರನ್ನ ಕುರಿತಾಗಿ ಅವರು ಯಾವಾಗ ಸನ್ಯಾಸ ತೆಗೆದುಕೊಳ್ಳುವ ಆರಂಭದ ಸನ್ಯಾಸ ತೆಗೆದುಕೊಂಡ ಅಲ್ಪ ಕಾಲದಲ್ಲೇನೆ ಸ್ವಾಮಿಗಳ ಜೊತೆಗೆ ಒಂದ್ 7-8 ಬಾರಿ ಅವರ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಸಂವಾದಗಳಾಗಿದ್ದುಂಟು. ಆಗ ನಾನು ಸ್ವಾಮಿಗಳ ಜೊತೆಗಿದ್ದೆ. ಸ್ವಾಮಿಗಳು ಅವಾಗ ಮುಕ್ತ ಮನಸ್ಸಿನಿಂದ ಅವರ ಕುರಿತಾದ ಮಾತುಗಳನ್ನ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಇವರು ನಮ್ಮ ಸಮಾಜದ ಭವಿಷ್ಯ, ಇವರು ನಮ್ಮ ಸಮಾಜದ ಅನೇಕ ವಿಷಯಗಳನ್ನು ಇಷ್ಟು ಸ್ಪಷ್ಟವಾಗಿ ತಿಳಿದುಕೊಂಡು ಮಾತಾಡತಕ್ಕಂತಹ ಯೋಗ್ಯತೆಯನ್ನು ಪಡೆದಿದ್ದಾರೆ ಅಂತ ಅವರನ್ನು ಕುರಿತಾಗಿ ತುಂಬಾ ಮುಕ್ತ ಕಂಠದಿಂದ, ಸ್ವಲ್ಪವೂ ಸಂಕೋಚವಿಲ್ಲದೆ, ತಾವೊಬ್ಬ ಯತಿಗಳಾಗಿಯೂ ಕೂಡ ಯಾವುದೇ ಒಂಥರ ಕಂಟ್ರೋಲ್ ಮಾಡಿಕೊಂಡು ಹೇಳ್ತಾರಲ್ಲ, ಹೇಗೆ ಹೇಳುವುದು, ಇದನ್ನ ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು ಅಂತ ಹಾಗಿಲ್ಲದೇನೆ ತುಂಬಾ ಮುಕ್ತವಾಗಿ ಅವರ ಕುರಿತಾದ ಒಂದು ಪ್ರಶಂಸೆ ಮಾತುಗಳನ್ನು ನಾನು ಕೇಳಿದೆ. ಇದು
ಅಂದ್ರೆ ಅವರ ಒಂದು ಉದಾರವಾದ ಮನೋಧರ್ಮ ಅದರಲ್ಲಿರುತ್ತೆ. ಶಿಷ್ಯರ ಕುರಿತು ಹೇಳ್ಬೋದು, ಶಿಷ್ಯನ ಕುರಿತು ಹೇಳಿದಾಗ ಅದು ಅವರಿಗೆ ರಿಫ್ಲೆಕ್ಟ್ ಆಗುತ್ತೆ. ಆದರೆ ಮತ್ತೊಬ್ಬ ಯತಿಗಳನ್ನ ಕುರಿತು ಅದನ್ನ ಹೇಳುವಾಗ ಅವರಲ್ಲಿರುವ ವ್ಯಕ್ತಿತ್ವವನ್ನ ವರ್ಣನೆ ಮಾಡುವಾಗ ಎಷ್ಟು ಅವರಿಗೆ ಅದ್ರ ಬಗ್ಗೆ ಔದಾರ್ಯ, ಪ್ರೀತಿ, ವಿಶ್ವಾಸಗಳಿದೆ ಎಂದು ಗೊತ್ತಾಗ್ತದೆ. ಮತ್ತು ಅವಿಕಥನ, ತನ್ನ ಕುರಿತಾಗಿ ಮತ್ತೆ ಮತ್ತೆ ಹೇಳಿಕೊಳ್ಳೋದನ್ನ ನಾವು ನೋಡ್ಲೇ ಇಲ್ಲ. ನಾವೇ ಅವರನ್ನ ಕೆದಕಿ ಅಂತಹ ಸಂದರ್ಭದಲ್ಲಿ ಏನಾಯ್ತು, ಇಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಅವ್ರನ್ನ ಹಿಡಿದು ಕೇಳಿದಾಗಲೂ ಕೂಡ ಹೀಗಾಯ್ತು ಅಂತ ಅಷ್ಟೇ ಹೇಳ್ತಾ ಇದ್ರೆ ಹೊರತು ನಾನು ಅಲ್ಲಿ ಹಾಗೆ ಮಾಡಿದೆ, ನನ್ನಿಂದ ಹೀಗಾಯ್ತು ಅನ್ನೋದಾಗ್ಲಿ, ನಾನು ಹೀಗೆ ಯಾವುದೇ ನಾನು ಅನ್ನೋ ವ್ಯಕ್ತಿತ್ವವೇ ಸ್ವಾಮಿಗಳಲ್ಲ. ಹೀಗಾಯ್ತು, ಅದು ಹೀಗಾಯ್ತು ಅಂತ ಸಾಕ್ಷಿಯ ಹಾಗೆ ತನ್ನ ಜೀವನವನ್ನೇ ಕುರಿತಾಗಿ ಹೇಳುವಾಗ ಒಬ್ಬ ಸಾಕ್ಷಿ ಭಾವದಿಂದ, ನಾನೊಬ್ಬ ಹೊರಗಡೆ ನಿಂತ್ಕೊಂಡು ನನ್ನ ಜೀವನ ನೋಡಿದ್ರೆ ನಾನು ಹೇಗೆ ಸಾಕ್ಷಿಯಾಗಿ ಹೇಳ್ತೇನೋ ಹಾಗೆ ಸಾಕ್ಷಿ ಭಾವದಿಂದ ಸ್ವಾಮಿಗಳು ಹೇಳ್ತಾ ಇರೋದನ್ನ, ನಾನು ಘಟನೆಗಳನ್ನು ಹೇಳ್ತಾ ಇರೋದು ನಾನು ಕೇಳ್ತಾ ಇದ್ದೆ. ಹೀಗಾಗಿ ಇಂತಹ ಗುಣಗಳು ಬಹಳ ಅಪರೂಪ. ಇದನ್ನೆಲ್ಲ ನಾವು ಹತ್ತಿರದಿಂದ ನೋಡುವಾಗ ಎಷ್ಟೋ ಬಾರಿ ಯುವಕರಾಗಿ ಕುತೂಹಲದಿಂದ ಇದೆಲ್ಲ ಭಾವಗಳನ್ನ ಸ್ಪಷ್ಟನೆಗಳನ್ನ ಮನಸ್ಸಿಟ್ಕೊಂಡು ಅವ್ರನ್ನ ನೋಡ್ತಾ ಇದ್ವಿ ನಾವು. ಅಂದ್ರೆ ಅವರ ಸುತ್ತಲೂ ಇರುವ ಜನಗಳು ಅವರನ್ನು ನೋಡುವಾಗ ಕೇವಲ ಅಭಿಮಾನದಿಂದ ನೋಡ್ತಾ ಇದ್ರು ಅಂತಲ್ಲ, ಅವ್ರ ಪರೀಕ್ಷಕರಾಗಿ ನೋಡ್ತಾ ಇದ್ವಿ ನಾವು. ಯುವಕರಾಗಿ ಅನೇಕ ಜಗತ್ತನ್ನ, ಅನೇಕ ಓದುಗಳನ್ನು ಓದ್ತಾ ಇರುವಾಗ ಅವರನ್ನ ಒಬ್ಬ ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರು ಕೂಡ ಆ ಪರೀಕ್ಷೆಯಲ್ಲಿ ಸ್ವಾಮಿಗಳು ಅವ್ರಿಗೆ ಗೊತ್ತಿಲ್ಲದೆ ಪಾಸ್ ಆಗಿರ್ತಿದ್ರು. ನನಗೆ ಸ್ವಾಮಿಗಳ ಕುರಿತಾಗಿ ಒಂದು ಲೈನ್ ನಲ್ಲಿ ಹೇಳ್ರಿ ಅವ್ರ ಬಗ್ಗೆ ನೀವು ಕೇಳಿದ್ರೆ ನಾನು ಹೇಳೋದು, ಅರೂಕ್ಷ ಧರ್ಮಕಾಮಾಸ್ಯು ಏತತ್ರ ಬ್ರಾಹ್ಮಣ ಸಂಮರ್ಶಿನ ಅರೂಕ್ಷ ಧರ್ಮಕಾಮಾಸ್ಯು ಅನ್ನುವ ಮಾತು ಉಪನಿಷತ್ತು ಏನ್ ಹೇಳ್ತಿದೆ, ಇದು ಸ್ವಾಮಿಗಳಿಗೆ ಅನ್ವಯ ಆಗುತ್ತೆ. ಅವರು ಧರ್ಮಕಾಮರಾಗಿದ್ರು, ಅರೂಕ್ಷ, ಅತ್ಯಂತ ನಾವು ಧರ್ಮಕಾಮರಾಗಿದ್ದು ಧರ್ಮಕ್ಕೋಸ್ಕರ ಹೋರಾಟ ಮಾಡತಕ್ಕಂಥವ್ರು ಕಠೋರರಾಗಿಬಿಡ್ತಾರೆ. ಆದ್ರೆ ಆ ಕಠೋರತೆ ಇಲ್ಲದವರು ಅರೂಕ್ಷ ಅತ್ಯಂತ ಮೃದು ಸ್ವಭಾವ. ಆದ್ರೆ ಧರ್ಮ ಜ್ಞಾನದಲ್ಲಿ ಅವ್ರ ಧರ್ಮದಲ್ಲಿ ಶ್ರದ್ಧೆ, ಕಠೋರತೆ ಇತ್ತು ಅವರಿಗೆ. ಆಗ ಎಲ್ಲ ಧರ್ಮವೂ ಕೂಡ ಧರ್ಮದ ನಿಯಮಗಳು ತಮಗಾಗಿರ್ತಿತ್ತು. ನಾನು ಎಷ್ಟೋ ಬಾರಿ ನೋಡಿದ್ದೇನೆ ಅವರು ಎಲ್ಲ ಧರ್ಮದ ನಿಯಮಗಳನ್ನ ತಾವು ಪಾಲಿಸುವಾಗ ಕಠೋರವಾಗಿರ್ತಾ ಇತ್ತು ತಮ್ಮನ ಕುರಿತು. ಆದ್ರೆ ಮತ್ತೊಬ್ಬರು ಬಂದು ಕೇಳಿದ್ರೆ ಅವರ ಕುರಿತು ಉದಾರವಾಗಿ ಅದನ್ನ ಶಿಥಿಲಗೊಳಿಸ್ಲಿಕ್ಕೆ ಎಲ್ಲವನ್ನ ಹೇಳಿಕೊಡ್ತಾ ಇದ್ರು. ಇಲ್ಲ, ತಪ್ಪೇನಿಲ್ಲ, ನೀವು ಹೀಗೆ ಮಾಡಿ ಸಾಕು, ಇಷ್ಟು ಸಾಕು, ಯಾವುದೇ ಸಂದರ್ಭದಲ್ಲಿ ಮನಸ್ಸಿಗೆ ಬೇಸರ ಮಾಡ್ಕೊಳ್ಬೇಡಿ, ಇಷ್ಟೇ ಸಾಧ್ಯ, ನೀವು ಇಷ್ಟು ಸಾಧ್ಯವೋ ಅಷ್ಟೇ ಮಾಡಿ ಅಂತ ಅವರಿಗೊಂದು ಮನಸ್ಸಿಗೆ ಸಮಾಧಾನವಾಗುವಂತೆ. ಅಂದ್ರೆ ಧರ್ಮದ ಸೂಕ್ಷ್ಮತೆಗಳಲ್ಲಿ ಜನಗಳು ಬಂದು ಪ್ರಶ್ನೆ ಕೇಳಿದಾಗಲೂ ಕೂಡ ತಾವು ಕಠೋರ ನಿಯಮಗಳನ್ನ ಆಚರಣೆ ಮಾಡ್ತಾ ಇದ್ರು ಕೂಡ ಮತ್ತೊಬ್ಬರಿಗೆ ಆ ಕಠೋರ ನಿಯಮಗಳನ್ನ ಹೇಳಿದೇನೆ ಮೃದುತ್ವದಿಂದ ಅದನ್ನ ಮೃದುವಾಗಿ ಅದನ್ನ ಹೇಳ್ಕೊಡ್ತಾ ಇದ್ರು ಸ್ವಾಮಿಗಳು. ನಾವು ಇನ್ನೊಂದು ಭಾಗ ಅವರನ್ನು ಮುಟ್ಕೊಳ್ತಾ ಹೇಳಲೇಬೇಕು. ನಾನು ಅವರಲ್ಲಿ ಶಾಸ್ತ್ರಾಧ್ಯಯನ ಮಾಡುವ ಪ್ರಸಂಗ ಬಂತು ಅನೇಕ ವರ್ಷಗಳ ಕಾಲ. ಅಂದ್ರೆ ಬೇರೆಯವರು ಪಾಠ ಮಾಡ್ತಾ ಇದ್ದಾಗಲಿ ನಮ್ಮ ನನ್ನ ಜೊತೆಗೆ ನಮ್ಮ ಮುಂದಿನ ಹಿರಿಯರು ಅನೇಕ ಜನ ಉತ್ತಮವಾದ ವಿದ್ವಾಂಸರು. ನನಗೆ ಭಾಗ್ಯ ಅಂತ ಹೇಳಬೇಕು. ಬದ್ರಿಯಾಚಾರ್ಯ ಮಾತಾಡ್ತಾ ತುಂಬಾ ನಾನು ಅಧ್ಯಯನ ಮಾಡಿದೆ ಅಂತ ಕ್ಷಮಿಸ್ಬೇಕು. ನಾನು ಅಧ್ಯಯನ ಮಾಡೋದಕ್ಕಿಂತ ಹೆಚ್ಚು ನಾನು ಅಧ್ಯಯನ ಮಾಡಿದವರ ಜೊತೆಗಿದ್ದೆ. ನಾನು ತುಂಬಾ ಅಧ್ಯಯನ ಮಾಡ್ತಾ ಇರೋರ ಜೊತೆಗೆ ನಾನಿದ್ದೆ. ಅದರಿಂದ ನನಗೆ ಲಾಭ ಜಾಸ್ತಿ ಇತ್ತು. ನಮ್ಮ ಮುಂದೆ ಸತ್ಯನಾರಾಯಣಾಚಾರ್ಯ ಇದ್ರು, ಈಗಿನ ಸುಬ್ರಹ್ಮಣ್ಯ ಸ್ವಾಮಿಗಳು, ಶ್ರೀಧರ ಭಟ್ರು ಇದ್ರು, ಆಮೇಲೆ ಸತ್ಯನಾರಾಯಣಾಚಾರ್ಯರು, ಈಗಿನ ವಿದ್ಯಾಪೀಠದ ಪ್ರಾಂಶುಪಾಲರು, ಹಾಗೆ ತಿರುಮಲಾಚಾರ್ಯರು, ವೀರನಾರಾಯಣಾಚಾರ್ಯ ಪಾಂಡ್ರಂಗಿಯವರು, ಹೀಗೆ ಅನೇಕ ಪ್ರತಿಭಾವಂತರು. ನನ್ನ ಜೊತೆಗೆ ತುಂಬಾ ಪ್ರತಿಭಾವಂತ ಮತ್ತು ನನ್ನ ಸ್ನೇಹಿತ, ನನ್ನ ಅನೇಕ ಅಧ್ಯಯನಗಳಲ್ಲಿ ನನ್ನ ಪಾಲುದಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಾಸ್ಟ್ ಅಂಡ್ ಬ್ರೈಟ್ ಅಂತ ನಾವು ಹೇಳ್ತೇವೆ, ಅದು ನಮ್ಮ HP ನಾಗರಾಜಾಚಾರ್ಯ. ಹಾಗೆ ಇನ್ನೂ ಅನೇಕ ಜನ ನಮ್ಮ ಜೂನಿಯರ್ ಆಗಿದ್ದವರು ಕೂಡ ಅನೇಕ ಜನ ವಿದ್ವಾಂಸರು ಇದ್ರು. ಈಗಲೂ ತುಂಬಾ ಒಳ್ಳೆ ಉತ್ತಮ ವಿದ್ವಾಂಸರಾಗಿದ್ದಾರೆ. ಆ ಎಲ್ಲ ಒಂದ್ ಕಡೆ ಬಂಡಿ ಶ್ರಮಾಚಾರ್ಯರು ಆ ಕಾಲದಲ್ಲಿ ಸ್ವಲ್ಪ ವಿಚಾರವಂತಿಕೆ, ನಮ್ಮ ಪಾಂಡ್ರಂಗಿಯವರು, ಹೀಗೆ ಒಂದೇ ಎರಡೇ ಹೆಸರು ಸ್ವಲ್ಪ ವಿಚಾರವಂತಿಕೆ ಜನಗಳು. ಹೀಗೆ ಎಲ್ಲರ ನಡುವೆ ನನಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂತ ಅವಕಾಶ ಆಗ್ತಾ ಇತ್ತು. ಸ್ವಾಮಿಗಳು ಎಲ್ಲರ ಕುರಿತು ಅವ್ರ ಜೊತೆಗೆ, ಅಂದ್ರೆ ಇಂತಹ ಪ್ರತಿಭಾವಂತರ ಜೊತೆಗೂ ಇದಕ್ಕಿಂತ ಅವರ ಜೊತೆಗೆ ಶಾಸ್ತ್ರಾರ್ಥಗಳನ್ನು ಮಾಡ್ತಕ್ಕಂತಹ ಹರದಾಸ ಭಟ್ರ ಜೊತೆಗೆ ನಮ್ಮ ಹಿರಿಯರಾದ ದೊಡ್ಡ ವಿದ್ವಾಂಸ ನಮ್ಮ ಜೊತೆಗೆ ತುಂಬಾ ದೂರ ಅವರು, ಪ್ರಹ್ಲಾದಾಚಾರ್ಯರು, ಹರಿಭದ್ರ ಪುರಾಣಿಕರು ನಮ್ಮ ಗುರುಗಳಾಗಿದ್ದರು ಎಲ್ಲರೂ ಕೂಡ.
ಅವರ ಜೊತೆಗೆ ನಡೆಸ್ತಕ್ಕಂಥ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ನಮಗೆ ಭಾಗವಹಿಸ್ತಕ್ಕಂಥ ಅವಕಾಶ. ಅಂದ್ರೆ ಒಂದು ಬಾರಿ ಏನಾಯ್ತು, ನ್ಯಾಯಮೃತ ಅದ್ವೈತ ಸಿದ್ಧಿ ಕಂಟಕೋದ್ಧಾರ ಇತ್ಯಾದಿ ಗ್ರಂಥಗಳ ಕಮ್ಮಟ ನಡೆಸಿದ್ರು. ಹಿರಿಯರಾದ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಶ್ರೀಪಾದಂಗಳವರು ಆ ಎರಡೂ ಸಭೆಗಳಲ್ಲಿ ಇರ್ತಾ ಇತ್ತು. ದೊಡ್ಡ ಗೋಷ್ಠಿಯಲ್ಲಿ ಚಕ್ರಾಕಾರದಿಂದ ನಾವು ಕುಳಿತುಕೊಳ್ತಾ ಇದ್ವಿ. ಅತ್ಯಂತ ಹಿರಿಯ ವಿದ್ವಾಂಸರು ಕೂಡ ಅಲ್ಲಿ 3-4 ದಿವಸಗಳ ಕಾಲ ಆ ಕಮ್ಮಟದಲ್ಲಿ ಒಂದು ವಿಷಯವನ್ನ, ನ್ಯಾಯಮೃತವನ್ನು ಒಬ್ಬರು ಅನುವಾದ ಮಾಡಬೇಕು, ಅದ್ವೈತ ಸಿದ್ಧಿಯನ್ನ, ಅದರ ಮೇಲೆ ಬರತಕ್ಕಂತಹ ಖಂಡನೆ, ಅದರ ಖಂಡನೆಗೆ ಪ್ರತ್ಯುತ್ತರ, ಬ್ರಹ್ಮಾನಂದೀಯ, ಆಮೇಲೆ ಆ ಬ್ರಹ್ಮಾನಂದೀಯಕ್ಕೆ ಪ್ರತ್ಯುತ್ತರ, ಅದರ ಮೇಲೆ ವಿಚಾರ. ಹೀಗೆ ಇಂಥ ಕಮ್ಮಟಗಳಲ್ಲಿ ಸ್ವಾಮಿಗಳು ತುಂಬಾ ಬೆಳಗಿನಿಂದ ಸಂಜೆವರೆಗೆ ಎಲ್ಲ ಕೆಲಸಗಳನ್ನು ಬಿಟ್ಟು ಅದನ್ನ ಮಧ್ಯದಲ್ಲಿ ಅವರಿಗೆ ಫೋನ್ ಬರ್ತಾ ಇತ್ತು. ಆದ್ರೂ ತಕ್ಷಣ ಹೋಗಿ ಬಂದು ಮತ್ತೆ ಅದೇ ಕ್ಷಣ ಅದೇ ಭಾಗದಲ್ಲಿ ಭಾಗವಹಿಸ್ತಾ ಇತ್ತು. ಎಲ್ಲಿಗೆ ಬಂತು ಅಂತ ಕೇಳಿ. ಅಂದ್ರೆ ಸ್ವಾಮಿಗಳು ವಾಕ್ಯಾರ್ಥ ಗೋಷ್ಠಿಗಳಲ್ಲಾಗ್ಬೋದು ಅಥವಾ ಪಾಠಗಳಲ್ಲಿ ಅವರಿಗಿರ್ತಕ್ಕಂಥ ಒಂದು ನಿಶ್ಚಿತತೆ, ತುಂಬಾ ತೀಕ್ಷ್ಣತೆ, ನಿಶ್ಚಿತತೆ ಬಹಳ ಸೂಕ್ಷ್ಮವಾದದ್ದು. ಅದನ್ನ ನಾನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅನೇಕ ಬಾರಿ ಉತ್ತರದಿಂದ ಬಂದಿರತಕ್ಕಂಥ ಅನೇಕ ಜನ ವಿದ್ವಾಂಸರು ಪಂಚಲಕ್ಷಣಿ ಯಾವುದೋ ಒಂದು ಶತಕೋಟಿಯಲ್ಲಿ ಯಾವುದೋ ಒಂದು ಪರಿಷ್ಕಾರವನ್ನು ಹಿಡಿದು ಎಲ್ಲೋ ಒಂದು ವಿಷಯವನ್ನು ಹೇಳಿದ್ರೆ ಅದರ ಮಧ್ಯದಲ್ಲಿ ಭಾಗವಹಿಸಿ ಆ ಪರಿಷ್ಕಾರವನ್ನು ತುಂಡು ಮಾಡಿ, ಇದು ನೀವು ಹೇಳ್ತಾ ಇರೋದ್ರಲ್ಲಿ ಇಂಥ ಸಮಸ್ಯೆ ಇದೆ ಅಂತ ಹೇಳಿ ಅದಕ್ಕೊಂದು ಉತ್ತರ ಕೊಡ್ತಾ ಇದ್ರು. ಇದು ಅದಕ್ಕೊಂದು ಆಸಕ್ತಿ ಬೇಕಾಗುತ್ತೆ. ಅದು ಕೇವಲ ಪ್ರತಿಭೆ, ನಿರಂತರ ಪರಿಶ್ರಮದಿಂದ ಬರತಕ್ಕಂಥ. ಅನೇಕ ನಿರಂತರ ಪರಿಶ್ರಮ ಮಾಡಿದವರಿಗೂ ಕೂಡ ಆ ಒಂದು ಆಸಕ್ತಿ ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಸ್ವಾಮಿಗಳಂತಹ ಆಸಕ್ತಿ ಇತ್ತು. ನಮ್ಮಲ್ಲೂ ಕೂಡ ಅಂತಹ ಆಸಕ್ತಿಯನ್ನು ಉಂಟು ಮಾಡಿಸ್ತಾ ಇದ್ರು. ಅನೇಕ ಜನ ಶಿಷ್ಯರು, ಇವತ್ತು ಸ್ವಾಮಿಗಳ ಶಿಷ್ಯರು ಇವತ್ತಿಗೂ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ರು ಕೂಡ ನಾನು ಕೂಡ ಅನೇಕ ಗ್ರಂಥಗಳನ್ನ ಮತ್ತೆ ಮತ್ತೆ ನೋಡುವಂತಹ ಕುತೂಹಲ ನನಗೆ ಉಳಿದಿದೆ ಅಂದ್ರೆ ಅದು ನಮ್ಮ ಸ್ವಾಮಿಗಳ ಆ ಒಂದು ಜೀವಂತಿಕೆ, ಶಾಸ್ತ್ರ ವಿಚಾರದ ಜೀವಂತಿಕೆಯನ್ನ ನಾವು ನೋಡ್ತಾ ಇದ್ವಿ ಸ್ವಾಮಿ. ಒಂದು ಕಡೆ ಶಾಸ್ತ್ರಜ್ಞಾನ, ಇನ್ನೊಂದು ಕಡೆ ಲೋಕದಲ್ಲಿ ನಮ್ಮ ವೇದಾಂತ ಮತ್ತು ತತ್ವಜ್ಞಾನದ ಪ್ರಯೋಗವನ್ನು ಹೇಗೆ ಮಾಡಬೇಕು ಅಂತ ಜನರಿಗೆ ಹೇಳ್ಕೊಡ್ತಾರೆ. ಮತ್ತು ಪ್ರವಚನಗಳು ಒಂದು ಇದರಲ್ಲಿ ಪರ್ಯಾಯದಲ್ಲಿ ನಾನು ಅಧ್ಯಾಪಕನಾಗಿದ್ದೆ. ನನ್ನ ಅಧ್ಯಾಪನ ವೃತ್ತಿಯಲ್ಲಿ ಬೆಂಗಳೂರಿನಲ್ಲಿ ನನ್ನ ವಿದ್ಯಾಪೀಠದಲ್ಲಿ ಸುಮಾರು 6 ಪೀರಿಯಡ್, ಅದರಲ್ಲೂ 2 ಪೀರಿಯಡ್ಗಳ 2 ಅವಧಿಗಳ ಕಾಲದಲ್ಲಿ ನಾವು ಬರೀ ಚಿಂತನೆಯನ್ನು, ಹುಡುಗರು ಹೇಳ್ತಕ್ಕಂಥ ಚಿಂತನೆ ಕೇಳಬೇಕು. ಇನ್ನು 4 ಅವಧಿಗಳಲ್ಲಿ ಪಾಠ ಮಾಡಬೇಕು. ಅದರಲ್ಲೂ 15 ನಿಮಿಷ 20 ನಿಮಿಷ ಪಾಠ ಮಾಡ್ತಾ ಇದ್ವಿ. ಅಷ್ಟಕ್ಕೆ ಆಯಾಸ ಆಗ್ತಿತ್ತು ನಮಗೆ. ಆದ್ರೆ ಸ್ವಾಮಿಗಳು ಅವರ ದಿನಚರಿನಲ್ಲಿ ಸುಮಾರು 6 ಗಂಟೆಗಳ ಕಾಲ ನಮ್ಮ ಹಾಗೆ ಪಾಠ ಮಾಡ್ತಾ ಇದ್ರು. ಒಂದು 3 ಗಂಟೆಗಳ ಕಾಲ ದೇವರ ಪೂಜೆ ಮಾಡ್ತಾ ಇದ್ರು. 1 ಗಂಟೆಗಳ ಕಾಲ ದೇವರ ಸಾಯಂಕಾಲ ಮತ್ತೊಬ್ಬರ ಪ್ರವಚನ ಕೇಳ್ತಾ ಇದ್ರು. ಇಲ್ಲ, ಮತ್ತೊಬ್ಬರು ಮಾಡತಕ್ಕಂಥ ವಿದ್ವಾಂಸರ ಪ್ರವಚನ ಕೇಳ್ತಾ ಇದ್ರು. 1 ಗಂಟೆಗಳು ಕೂತ್ಕೊಂಡು ಆ ಪ್ರವಚನ ಶ್ರವಣ ಮಾಡಿ ಆಮೇಲೆ ತಾವು ಪ್ರವಚನ ಮಾಡ್ತಾ ಇದ್ರು. ಅದಲ್ಲದೇನೆ ಉತ್ಸವಗಳಲ್ಲಿ ಭಾಗವಹಿಸ್ತಾ ಇತ್ತು. ಅಷ್ಟಾಗಿ ಬಂದ ಜನಗಳ ಸೇವಾ ಕರ್ತೃಗಳಿಗೆ ತೀರ್ಥಪ್ರಸಾದ, ಅವರನ್ನು ಪ್ರೀತಿಯನ್ನು ನೋಡಿದುಕೊಳ್ತಕ್ಕಂಥದ್ದು, ಅವರಿಗೆ ಆತಿಥ್ಯ, ಆದರ, ಉಪಚಾರ ಮತ್ತು ಸಾಮಾಜಿಕ ಕಾರ್ಯಕ್ರಮ, ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಬ್ಬ ಅಧ್ಯಾಪಕ ಮಾಡತಕ್ಕಂಥ ಪೂರ್ಣ ಕೆಲಸವನ್ನು ಮಾಡ್ತಾರೆ. ಇದು ನೋಡಿ, ಇದು ಬಹಳ ಗಂಭೀರವಾದ ವಿಷಯ, ನಾವು ಆಲೋಚನೆ ಮಾಡಬೇಕಂತ ವಿಷಯ. ಅಂದ್ರೆ ನಾವೊಬ್ಬ ಸ್ಯಾಲರಿ ತಗೊಳ್ಕೊಳ್ತಕ್ಕಂಥ ಅಧ್ಯಾಪಕ ಮಾಡುವಷ್ಟು ಪೂರ್ಣ ಕಾರ್ಯವನ್ನ ಅವರು ಮಾಡಿ ಆಮೇಲೆ ಮತ್ತೆ ಉಳಿದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಅದನ್ನ ನೋಡಿದಾಗ ಬಹಳ ಆಶ್ಚರ್ಯ. ಇವತ್ತಿಗೂ ಕೂಡ ಆ ಪ್ರೇರಣೆ, ಸ್ವಾಮಿಗಳು ತಮ್ಮ ಜ್ಞಾನ ಕಾರ್ಯವನ್ನು ಬಿಡದೆ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ತಾವು ಮಾಡಬೇಕಾದಂತಹ ತಪಸ್ಸನ್ನ ಬಿಡದೆ ರಾತ್ರಿ 12 ಗಂಟೆ ಆಗ್ಲಿ ಹೋಗಿ ಸ್ನಾನ ಮಾಡಿ, ನಾವು ಎಷ್ಟು ಸಲ ನೋಡಿದ್ದೇವೆ, ನಮ್ಮ ಶಿಷ್ಯರೆಲ್ಲ ಸಾಕ್ಷಿ ಅದಕ್ಕೆ. ನಾವು 1:15 ಸ್ನಾನ ಮಾಡಿ ಸ್ವಾಮಿಗಳು ಜಪ ಮಾಡಿಯೇ ಮಲಗ್ತಾ ಇದ್ವಿ. 1 ಗಂಟೆ ರಾತ್ರಿ ಆಗ್ತಾ ಇತ್ತು, ಆದ್ರೆ ಸ್ವಾಮಿಗಳು ಜಪ ಮುಗಿಸಿ ಮಲಗ್ತಾ ಇದ್ರು. ಇದು ತನ್ನ ವಿಷಯದಲ್ಲಿ ಕಠೋರವಾಗಿ ಧರ್ಮಾಚರಣೆ ಮಾಡತಕ್ಕಂಥ ವ್ಯಕ್ತಿ ನಾನು ನೋಡಿದ್ದೇನೆ. ಮತ್ತೊಬ್ರು ವಿಷಯದಲ್ಲಿ ಅಷ್ಟೇ ಮೃದುವಾಗಿರೋದು ನಾವು. ಯಾರೋ ಒಬ್ರು ಶಿಷ್ಯರು ಏನೋ ಏಕಾದಶಿ ಉಪವಾಸ ಮಾಡೋದಿಲ್ಲ ಅಂತ ತಲೆನೇ ಕೆಟ್ಕೊಳ್ತಾರೆ, ಲಕ್ತಾ ಇತ್ತು. ಅವರಿಗೆ ಆಯ್ತು, ಅವರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತಾ ಇತ್ತು. ಅಂದ್ರೆ ಇದು ಸ್ವಾಮಿಗಳ ವ್ಯಕ್ತಿತ್ವದ ಒಂದು ರೂಪ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹಾಗೇನೆ ಅವರಿಂದಾಗಿ ಪುಷ್ಪಮಾಲಾನುಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅನ್ನೋ ಹಾಗೆ ನನ್ನ ಸ್ನೇಹಿತರಾದ ಅಂತವರು DP ಅನಂತ್ ಅವರು ಸ್ವಾಮಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದರು. ಅನೇಕ ರಾಜಕೀಯ ಸಂಬಂಧಗಳಲ್ಲಿ ಅವರು ಮಧ್ಯವರ್ತಿಗಳಾಗಿ ಸ್ವಾಮಿಗಳನ್ನು ಕರ್ಕೊಂಡು ಹೋಗೋದು. ಆ ಸಂದರ್ಭದಲ್ಲಿ ನನಗೂ ಅನೇಕ ಪರಿಚಯ. ಸ್ವಾಮಿಗಳು ಪುಷ್ಪಮಾಲಾನುಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಇವತ್ತು ಅವರಿಬ್ರು ಹೋಗ್ತಾ ಇದ್ರು. ನನಗೂ ಅನೇಕ ಬಾರಿ ಹೋಗ್ಲಿಕ್ಕೆ ಅವಕಾಶ ಆಗ್ತಾ ಇತ್ತು. ನಾನು ಪ್ರಧಾನಮಂತ್ರಿಗಳ ಮನೆಗೆ ಹೋಗಿದ್ದೇನೆ, ರಾಷ್ಟ್ರಪತಿಗಳ ಮನೆಗೆ ಹೋಗಿದ್ದೇನೆ. ರಾಷ್ಟ್ರಪತಿಗಳು ಸ್ವಾಮಿಗಳಿಗೆ ಕೊಟ್ಟ ಆತಿಥ್ಯವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಶಂಕರದಯಾಳ ಶರ್ಮಾ ಅವರು, ಆಮೇಲೆ ಅನೇಕ ಜನ
ಆಮೇಲೆ ಅನೇಕ ಜನ ಮುಖ್ಯಮಂತ್ರಿಗಳು, ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸ್ವಾಮಿಗಳ ಜೊತೆಗೆ ನಾನು ಹೋಗಿದ್ದೆ. ಅವರು ತೋರಿಸಿದಂಥ ಭಕ್ತಿ, ಸ್ವಾಮಿಗಳನ್ನು ಕರೆದು ಸ್ವಾಗತಿಸಿದಂಥ ರೀತಿ, ಸ್ವಾಗತಿಸಿ ಆ ಸ್ವಾಮಿಗಳ ಜೊತೆಗಾದ ಏಕಾಂತದಲ್ಲಿ ಅವರು ಮಾತನಾಡಿದ 10 ನಿಮಿಷಗಳ ಕಾಲ ನಾನು ಇದ್ದೆ. ಅದೆಲ್ಲ ನನಗೆ ಸ್ಪಷ್ಟವಾದ ಚಿತ್ರಣ ಇದೆ. ಸ್ವಾಮಿಗಳು ಅವ್ರಿಗೆ ಕೊಟ್ಟ ಸಲಹೆಗಳು, ಅದನ್ನು ಅವರು ಸ್ವೀಕರಿಸಿದ ರೀತಿ, ಇದೆಲ್ಲ ಅನೇಕ ಜನ ತುಂಬಾ ಬುದ್ಧಿವಂತರು, ಮುತ್ಸದ್ದಿಗಳು, ರಾಜಕೀಯ ನೇತೃಗಳು ಅಂತ ಇವತ್ತು ನಾವೇನು ಪರಿಗಣಿಸ್ತೇವೆ, ಅವರಿಗೂ ಕೂಡ ಸ್ವಾಮಿಗಳು ಕೊಡ್ತಾ ಇರ್ತಕ್ಕಂಥ ಸಲಹೆ ಸೂಚನೆಗಳು, ಅಂದ್ರೆ ಅಷ್ಟು ಎತ್ತರಕ್ಕೆ ಸ್ವಾಮಿಗಳು ಇದ್ರು. ಅವರು ಅದನ್ನು ಅಷ್ಟೇ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ರು. ಅನೇಕ ಜನ ಮಂತ್ರಿಗಳು, ಅಧಿಕಾರಿಗಳು, IAS ಅಧಿಕಾರಿಗಳು, ಉನ್ನತ ವಿಜ್ಞಾನಿಗಳು, ಚಿಂತಕರು, ಅನಂತಮೂರ್ತಿ ಅವ್ರ ಮನೆಗೆ ಹೋಗಿದ್ದೆ ನಾನು. ಅನಂತಮೂರ್ತಿ ಅವ್ರ ಮನೆಗೆ ಹೋದ್ರೆ ಎಷ್ಟು ಚೆನ್ನಾಗಿತ್ತು ಆ ಒಂದು ದೃಶ್ಯ. ಅವರು ಅನಂತಮೂರ್ತಿ ಅವರು ನಮಸ್ಕಾರ ಮಾಡಿ ಬುದ್ಧಿ ಅಂತ ಕರಿತಾ ಇದ್ರು. ಬುದ್ಧಿ, ಅವರು ಬಹಳ ಸೋಷಲಿಸ್ಟ್ ಅಂತ ಎಲ್ರಿಗೂ ಗೊತ್ತು. ಅವ್ರು ಒಂದು ರೀತಿಯಾದ ಆದ್ರೆ ಸ್ವಾಮಿಗಳಿಗೂ ಅವ್ರ ಬಗ್ಗೆ ಒಂದು ಪ್ರೀತಿ, ಅವ್ರಿಗೂ ಸ್ವಾಮಿಗಳ ಬಗ್ಗೆ ಅಷ್ಟೇ ಒಂದು ಅಭಿಮಾನ, ಪ್ರೀತಿ. ಅವ್ರು ಹೇಳಿದ್ರು, ಬುದ್ಧಿ ಅಷ್ಟು ಇಬ್ರು ಬೇರೆ ಬೇರೆ ಕ್ಷೇತ್ರದವರು, ವಿರುದ್ಧವಾದ ಜೀವನ ಬದುಕಿದವರು, ವಿರುದ್ಧವಾದ ನಿಲುವುಗಳನ್ನು ಹೊಂದಿದವರು, ಆದ್ರೆ ಪರಸ್ಪರ ಕೊಡ್ತಕ್ಕಂಥ ಗೌರವ ಪ್ರೀತಿಗಳು ಅದು ಅಸಾಧಾರಣ. ಸ್ವಾಮಿಗಳನ್ನ ಲಂಕೇಶ್ವರ ಮನೆಗೂ, ಲಂಕೇಶ್ವರ ಆಫೀಸ್ಗೂ ಸ್ವಾಮಿಗಳು ಹೋಗಿದ್ದಲ್ಲಿ ಲಂಕೇಶ್ ಬರೆದಿದ್ದು ನಾವು ನೋಡಿದ್ದೇವೆ. ನಾನೇ ಸ್ವಾಮಿಗಳಲ್ಲಿ GK ಗೋವಿಂದರಾವ್ ಬಂದಿರ್ತಕ್ಕಂಥ ಘಟನೆ. ಅತ್ಯಂತ ವಿರುದ್ಧ ನಿಲುವಿನವರು ಸ್ವಾಮಿಗಳಿಗೆ ಎದುರಿಗೆ ಬಂದು ಕುಳಿತಾಗಲೂ ಕಿಂಚಿತ್ತೂ ಉದ್ವೇಗವಿಲ್ಲದೇನೆ ಸಹಜವಾಗಿ ಪ್ರೀತಿಯಿಂದ ಅವ್ರ ಜೊತೆಗೆ ಮಾತಾಡಿದ ಯಾವ ನಾಟಕವೂ ಇಲ್ಲ. ಸ್ವಾಮಿಗಳು ಮಾತಾಡಿದ್ದು ನೋಡಿದೆ. ಅತ್ಯಂತ ವಿರುದ್ಧ ನಿಲುವಿನ ರಾಜನೀತಿ ನಾಯಕರ ಜೊತೆಗೂ ಸ್ವಾಮಿಗಳು ವ್ಯವಹಾರ ಮಾಡಿದ್ದೆ ನೋಡಿದ್ದೆ. ಇಲ್ಲ, ಅವರಿಗೆ ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಕೂಡ ಅವರನ್ನು ಕುರಿತಾಗಿ ಇವರು ತೋರತಕ್ಕಂಥ ವಿಶ್ವಾಸದಲ್ಲಿ ಕೊರತೆ ಆಗಿರ್ತಿಲ್ಲ. ಆದ್ರೆ ಎಷ್ಟೋ ಬಾರಿ ರಾಜನೀತಿಯ ವ್ಯಕ್ತಿಗಳು ತಪ್ಪು ಮಾಡಿದಾಗ ನೀವು ಮಾಡಿದ್ ಸರಿಯಲ್ಲ ಅಂತ ಹೇಳಿದ್ದು, ಅವರು ತಪ್ಪು ಮಾಡಿಲ್ಲ ಅಂತ ಖಾತ್ರಿ ಆದಾಗ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಸಾರ್ವಜನಿಕವಾಗಿ ಸಮರ್ಥನೆ ಮಾಡಿದ್ದು, ಇದು ಸ್ವಾಮಿಗಳು ಅವ್ರ ಜೊತೆ ನಿಂತ್ಕೊಳ್ತಾ ಇದ್ರು. ಅವರಿಂದ ವಾಜಪೇಯಿ ಅವರು, ಅಡ್ವಾಣಿಯವರು ಸಲಹೆ ತೆಗೆದುಕೊಂಡಿದ್ದು ನಾನು ಆ ಕಾಲದಲ್ಲಿ ನೋಡಿದ್ದ ನನ್ನ ಜ್ಞಾಪಕ ಇದೆ. 60ನೇ ಪೀಠಾರೋಹಣ ಸ್ವಾಮಿಗಳದ್ದು ನನ್ನ ಜೀವನದಲ್ಲಿ ದೊಡ್ಡ ಅನುಭವ. ಅದು ಏನೋ ಗೊತ್ತಿಲ್ಲ, ಭಾಗ್ಯ. ಆವಾಗ ಅಲ್ಲಿ ಉಮಾಭಾರತಿಯವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ರು. ಸ್ವಾಮಿಗಳ 60ನೇ ಪೀಠಾರೋಹಣ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಒಂದು ಕಡೆಗೆ ಆ ಕಾರ್ಯಕ್ರಮದ ಆಯೋಜನೆಯಲ್ಲಿ ನನಗೂ ಒಂದು ಪಾತ್ರ ದೊರಕಿತ್ತು. ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ಕಾರ್ಯ ಮಾಡ್ತಾ ಇದ್ದೆ. ಅಲ್ಲೇ ಒಂದು 3-4 ತಿಂಗಳು ವಾಸವಾಗಿದ್ದೆ. ಆವಾಗ ಅಲ್ಲಿ ಒಂದು ಕಡೆಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು, ಕೃಷ್ಣಕಾಂತ್ ಅಂತ ಉಪರಾಷ್ಟ್ರಪತಿಗಳು, ಆಮೇಲೆ ರಾಷ್ಟ್ರಪತಿಗಳಾದ ಶಂಕರದಯಾಳ್ ಶರ್ಮಾಜಿ ಅವರು ಒಂದೇ ಸಭೆಯಲ್ಲಿ ಇಷ್ಟು ಜನ ಸ್ವಾಮಿಗಳಿಗೆ ಭವ್ಯವಾಗಿರ್ತಕ್ಕಂಥ ಸ್ವಾಗತ ಎಲ್ಲ ಇತ್ತು. ಆಮೇಲೆ ಈ ಸ್ವಾಮಿಗಳ ಕುರಿತಾಗಿ ಮಾತನಾಡತಕ್ಕಂಥ 3 ವ್ಯಕ್ತಿಗಳು ಯಾರು ಅಂದ್ರೆ, ಒಬ್ಬರು ಜಾಫರ್ ಶರೀಫ್, ಅವರು ಮುಸಲ್ಮಾನರು, ಆಸ್ಕರ್ ಫರ್ನಾಂಡಿಸ್ ಅವರು ಕ್ರಿಶ್ಚಿಯನ್ರು, ಇನ್ನೊಂದು ಕಡೆ ಉಮಾಭಾರತಿ ಹಿಂದೂ ಸನ್ಯಾಸಿ, ಆಮೇಲೆ ಈ ಘಟಾನುಘಟಿಗಳು. ಹೀಗೆ ಸಭೆಯಲ್ಲಿ ಯಾವುದೇ ಒಂದು ಪಕ್ಷ ಅಲ್ಲ, ಅನೇಕ ಪಕ್ಷದ, ಅನೇಕ ನಿಲುವಿನ, ಅನೇಕ ವಿಚಾರಧಾರೆಯ ಜನಗಳು ಸ್ವಾಮಿಗಳು ಒಂದು ಕಡೆ ಸ್ವಾಮಿಗಳನ್ನು ಕುರಿತಾಗಿ ತಮ್ಮ ಭಕ್ತಿಯನ್ನ, ಶ್ರದ್ಧೆಯನ್ನು ತೋರಿಸಿದ್ದನ್ನ ನಾನು ನೋಡಿದ್ದೇನೆ. ನಾವು ಅನೇಕ ಜನ ಭೇಟಿಗೆ ಹೋದಾಗ ಸ್ವಾಮಿಗಳ ಕುರಿತಾಗಿ ಎಲ್ರಿಗೂ ಸ್ವಾಮಿಗಳ ಪರಿಚಯ. ಸ್ವಾಮಿಗಳಿಗೆ ಎಷ್ಟು ಜನ ಪರಿಚಯ ಇತ್ತೋ ಗೊತ್ತಿಲ್ಲ, ಆದ್ರೆ ಅವರ ಸ್ವಾಮಿಗಳ ಕುರಿತಾದ ಒಂದು ಕಲ್ಪನೆ ಜನರಿಗಿತ್ತು. ಇದು ಕೇವಲ ಒಂದು ವಿಚಾರಧಾರೆಯ, ಒಂದು ಬಿಜೆಪಿಯ ಜನಗಳು ಅಂತಲ್ಲ, ಬೇರೆ ಬೇರೆ ವಿಚಾರಧಾರೆ, ಬೇರೆ ಬೇರೆ ನಿಲುವಿನ ಜನಗಳಿಗೂ. PGR ಸಿಂಧ್ಯಾ ಅವರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವರು ನನಗೆ ಹೇಳಿದ್ರು, ಇವರು ಯುವಕರಾಗಿ ಇದ್ದಾಗ ನಾನು ಅವರನ್ನ ನೋಡಿದ್ದೇನೆ. ಹೆಗಡೆ ಅವರು ಯುವಕರಾಗಿ ರಾಜನೀತಿ ಮುಂಚೂಣಿ ಇದ್ದಾಗ ನಾನು ಅವ್ರು ನೋಡಿ ಅವ್ರ ಜೊತೆ ಮಾತಾಡಿದ್ದೇನೆ. ಅವ್ರ ಕೈ ಹಿಡಿದು ಮಾತಾಡಿದ್ದು ನಮ್ದೆಲ್ಲ ಪರಿಚಯ ಮಾಡಿಸಿದ್ದಾರೆ ಇದೆಲ್ಲ ಘಟನೆಗಳನ್ನ. ಹೀಗೆ ಸ್ವಾಮಿಗಳು ನಿರಂತರವಾಗಿ ರಾಜನೀತಿಯ ಸಂಪರ್ಕದಲ್ಲಿದ್ರು ಕೂಡ ಅದರ ಒಳಗೆ ಒಂದ್ಸಲ ಕೇಳಿದ್ವಿ ನಾವು, ಸ್ವಾಮಿ ನೀವು ಈ ಕ್ಷೇತ್ರದ ಏನಾಗಿದೆ, 4 ಜನ ಸ್ವಾಮಿಗಳು MP ಆಗ್ತಾ ಇದ್ದಾರೆ, ನೀವು ಆಗ್ಬೋದಲ್ಲ ಅಂತ. ಸ್ವಾಮಿಗಳು ಹೇಳಿದ್ರು ಅದು ಅಶಾಶ್ವತವಾದದ್ದು. ನಾನು ಶಾಶ್ವತವಾದ ಸ್ಥಾನದಲ್ಲಿದ್ದೀನಿ, ಅಶಾಶ್ವತ ಸ್ಥಾನಕ್ಕೆ ಹೋಗ್ಬೇಕೇನೋ ಪ್ರಶ್ನೆ ಮಾಡಿತ್ತು. ಅವರಿಗೆ ಆಸಕ್ತಿ ಇರಲಿಲ್ಲ. ರಾಜನೀತಿಯ ಸಂಬಂಧ ಇದ್ರು ಕೂಡ ರಾಜನೀತಿಯ ಆಸಕ್ತಿ ಇರಲಿಲ್ಲ. ಇದು ಬಹಳ ಮಹತ್ವದ್ದು. ಅವ್ರಿಗೊಂದು ಆಸಕ್ತಿ ಏನಿತ್ತು ಅಂದ್ರೆ ಸಂಚಾರದ. ಸ್ವಾಮಿಗಳನ್ನ ನೀವು ಒಂದು ಆಸಕ್ತಿ ಯಾವುದರಲ್ಲಿ ಬಹಳ ಆಸಕ್ತಿ ಇತ್ತು, ಬಹಳ ಶ್ರದ್ಧೆ ಯಾವುದರಲ್ಲಿ ಇತ್ತು ಅಂದ್ರೆ ಅವರಿಗೆ ಪಾಠದಲ್ಲಿ ಬಹಳ ಶ್ರದ್ಧೆ. ಪೂಜೆ ಪುನಸ್ಕಾರ ಅಥವಾ ಪಾದ ಪೂಜೆ ಇನ್ಯಾವುದೋ ಎಲ್ಲಕ್ಕಿಂತ ಹೆಚ್ಚು ಶ್ರದ್ಧೆ ಯಾವ್ರಿಗಿತ್ತು ಅಂದ್ರೆ ಪಾಠದಲ್ಲಿ ಇತ್ತು.
ಆಮೇಲೆ ಹೆಚ್ಚು ಆಸಕ್ತಿ ಅವರಲ್ಲಿ ಸಂಚಾರದಲ್ಲಿ ಆಸಕ್ತಿ ಇತ್ತು ಅವರಿಗೆ. ಬಟ್ಟೆ ಹೊಡೆಯೋದ್ರಲ್ಲಿ ಆಸಕ್ತಿ ಇಲ್ಲ, ಊಟದಲ್ಲಿ ಆಸಕ್ತಿ ಇಲ್ಲ, ಆದ್ರೆ ಸಂಚಾರದಲ್ಲಿ ಒಂದು ಆಸಕ್ತಿ ಇತ್ತು ಅವ್ರಿಗೆ. ಆ ಸಂಚಾರದ ಆಸಕ್ತಿಯನ್ನ ನಾವು ಏನಿದು ಇದೊಂದು ಆಸಕ್ತಿ ಅಲ್ವಾ, ಅದನ್ನು ಕಡಿಮೆ ಮಾಡ್ಕೊಳ್ಬೇಕಲ್ವ ಸ್ವಾಮಿಗಳದ್ದು. ಯಾಕೆ ಅಷ್ಟು ಆಸಕ್ತಿ ಅವರಿಗೆ? ಸಂಚಾರದಲ್ಲಿ ಹೋಗ್ಲಿಲ್ಲ ಅವ್ರಿಗೆ ಮನಸ್ಸಿಗೆ ಒಂದು ವ್ಯಗ್ರತೆ ಬರ್ತಾ ಇತ್ತು, ಅವರಿಗೆ ಒಂದು ರೀತಿಯಾದ. ಹಾಗಾದ್ರೆ ನಾ ಎಷ್ಟೋ ಸಲ ನಾನು ಅನ್ಕೊಳ್ಳೋದಂತು, ಸ್ವಾಮಿಗಳಿಗೆ ವ್ಯಸನವೇ ಸಂಚಾರ ಅನ್ನೋದು ಅಲ್ಲ. ಅದು ಬಹಳ ತಡವಾಗಿ ಅರ್ಥ ಆಯ್ತು ನನಗೆ. ಅದು ಧರ್ಮ, ಅದು ಒಂದು ಪರಿವ್ರಾಜಕತ್ವ ಅನ್ನೋದು ಇದೆಯಲ್ಲ. ಪರಿವ್ರಾಜ್ ಚಕ್ರವರ್ತಿ ನಮ್ಮ ತುಂಬಾ ಗಂಭೀರವಾದ ಅರ್ಥಪೂರ್ಣವಾದ ವಿಷಯ ಹೇಳೋದು ಸ್ವಾಮಿಗಳಿಗೆ. ಆ ಪರಿವ್ರಾಜಕತ್ವ ಇದೆಯಲ್ಲ, ಅದು ಕೇವಲ ಮನಸ್ಸಲ್ಲ, ಶರೀರವೂ ಅಷ್ಟೇ. ಶರೀರ ಒಂದು ಕಡೆ ನಿಂತ್ರೆ ಅಲ್ಲಿ ಮನಸ್ಸು ನಿಂತು ಬಿಡ್ತದೆ. ಶರೀರ ಮೂವ್ ಆಗ್ತಾ ಇದ್ರೆ ಮನಸ್ಸು ಮೂವ್ ಆಗ್ತದೆ. ಆ ನಿತ್ಯದಲ್ಲೇ ಸಂಚಾರ ಮಾಡ್ತಾ ಇದ್ರು ಅವರು. ಆ ಪರಿವ್ರಾಜಕತ್ವವನ್ನು ಒಗ್ಗಿಸಿಕೊಂಡಿದ್ರು, ಆ ಧರ್ಮವನ್ನ ರೂಢಿಸಿಕೊಂಡಿದ್ರು. ಅವರ ಮನಸ್ಸು ಶರೀರ ಸೋತ್ರೂ ಕೂಡ ಪರಿವ್ರಾಜಕತ್ವ ಬಿಡಲಿಲ್ಲ. ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಒಂದು ವೇಳೆ ಅವರಿಗೆ ಕೇವಲ ಆಸಕ್ತಿ ವಿಷಯವಾಗಿದ್ರೆ, ಶರೀರ ಕುಗ್ತಾ ಇದ್ದ ಹಾಗೆ ಅವರು ಸಂಚಾರದಲ್ಲಿ ಆಸಕ್ತಿ ಕಡಿಮೆ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಶರೀರ ತಡೆದುಕೊಳ್ಳದೇ ಇರೋ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಅವರು ಸಂಚಾರದಲ್ಲಿ ಆಸಕ್ತಿಯಿಂದ ಮಾಡ್ತಾ ಇರ್ಲಿಲ್ಲ, ಅವರು ಧರ್ಮವಾಗಿ ಮಾಡ್ತಾ ಇದ್ರು. ಪರಿವ್ರಾಜಕತ್ವ ಅವರಿಗೆ ಧರ್ಮವಾಗಿತ್ತು, ಆಸಕ್ತಿ ವಿಷಯ ಆಗಲಿ. ನಾನೊಂದು ಆಸಕ್ತಿ ಅಂತ ನನ್ನ ಇಂಟರ್ಪ್ರಿಟೇಷನ್ ಇತ್ತದು, ಆದ್ರೆ ಅದು ಧರ್ಮವಾಗಿ ಅವರನ್ನು ಮಾಡ್ತಾ ಇದ್ರು ಅವರು. ಹಾಗಾಗಿ ಆ ಪರಿವ್ರಾಜಕತ್ವ ಧರ್ಮದಿಂದಾಗಿ ಅವರ ಮನಸ್ಸು ಪರಿವ್ರಾಜಕವಾಗಿತ್ತು. ಎಲ್ಲಿಯೂ ಒಂದು ಕಡೆ ನಾನು 2 ವರ್ಷ ಉಡುಪಿಯ ಆ ಬಡಗು ಮಾಳಿಗೆಯ ಆ ರೂಮಿನಲ್ಲಿ ಇದ್ದವರಿಗೆ ಅದನ್ನು ಬಿಟ್ಟು ಹೊರಡುವಾಗ ಒಂದು ಕ್ಷಣವೂ ಕೂಡ, ಒಂದು ಬಾಡಿಗೆ ಮನೆ ಬಿಡ್ಲಿಕ್ಕೆ ನಮಗೆ ತೊಂದರೆ ಆಗುತ್ತೆ. ಮತ್ತೊಂದ್ಸಲ ಇದು ಬಾಡಿಗೆ ಮನೆ ಬಿಡ್ತಾ ಇದ್ದೀವಲ್ಲ ಅಂತ ಒಂದ್ಸಲ ಅಂತೀವಿ ಮನಸ್ಸಿಗೆ. ಆದ್ರೆ ಎಂದು ಕೂಡ ತಿರುಗಿ ನೋಡಿದವರಲ್ಲ. ಅವತ್ತು 2 ವರ್ಷ ಆದ್ಮೇಲೆ ಕೃಷ್ಣನ ಪೂಜೆ ಕಡಿಮೆ ಆಯ್ತು, ಕೃಷ್ಣನ ಪೂಜೆ ನಾಳೆಯಿಂದ ಇಲ್ವಲ್ಲ ಅಂತ ಒಂದು ಮನಸ್ಸಿಗೆ ಒಂದ್ಸಲ ಅನ್ನಿಸೋದನ್ನ ಬಿಟ್ರೆ, ಮತ್ತೆ ಕೃಷ್ಣನ ಸ್ಪರ್ಶ ಯಾವಾಗ ಅನ್ನೋ ಭಾವ ಒಂದು ಬಿಟ್ರೆ, ಅವರಿಗೆ ತಮ್ಮ ಮಠದ ರೂಮಿನ ಬಗ್ಗೆ ಆಗ್ಲಿ, ತನ್ನ ಗಡುಗು ಮಾಳಿಗೆಯ ರೂಮಿನ ಬಗ್ಗೆ ಆಗ್ಲಿ, ಅಲ್ಲಿಯ ಪೀಠಾಧಿಪತ್ಯದ ಬಗ್ಗೆ ಆಗ್ಲಿ, ಅಲ್ಲಿಯ ಸಿಂಹಾಸನದ ಬಗ್ಗೆ ಆಗ್ಲಿ ಕಿಂಚಿತ್ತೂ ಅವರಿಗೆ ಆಸಕ್ತಿ ಇರ್ತಾರಲ್ಲ. ಅಲ್ಲಿಂದ ಹೊರಟ್ರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಅನೇಕ ಪರ್ಯಾಯಗಳ ನಂತರ ಅವ್ರು ಹೊರಟಾಗ ಅವತ್ತು ರಾತ್ರಿಗೆ ಹೊರಡ್ತಾ ಇದ್ರು. ಅಲ್ಲಿ ನೆಕ್ಸ್ಟ್ ಡೇ ದಿವಸ ಅವ್ರು ಸ್ಮರಣೆ ಕೂಡ ಮಾಡ್ತಿರಲಿಲ್ಲ. ನಮ್ಮ ಜೊತೆಗೆ ಆ ಸಂಚಾರದಲ್ಲಿ ಆಗಿದ್ದೇನೆ. ಸೋದೆಗೆ ಬಂದವರು, ಸೋದೆಯಿಂದ ಒಂದ್ ದಿವಸ ನಾವು ಹೊರಟ್ವಿ ಬೇರೆ ಆ ಸಂಚಾರ ಪರ್ಯಾಯ ಮುಗಿದಾಗ, ಈ ಪರ್ಯಾಯ ಕಳೆದ ಪರ್ಯಾಯ ಮುಗಿದಾಗ ಅವ್ರಿಗೆ ಸ್ಮರಣೆ ಇಲ್ಲ. ಅದ್ರ ಕುರಿತು ಕಿಂಚಿತ್ ವಿಚಾರ ಮಾಡುವ. ಹೊಸ ಮನೆಯಲ್ಲಿ ಯಾರದೋ ಮನೆಯಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ವಾಸ, ಅಲ್ಲಿ ಕೂಡ ಯಾವ ಸ್ಮರಣೆಯೂ ಇಲ್ಲ ಅವರಿಗೆ. ಯಾವ ಅಂಟಿಕೊಳ್ಳೋದಿಲ್ಲ ಅವರಿಗೆ. ನಮಗಾದ್ರೆ ಪರ್ಟಿಕ್ಯುಲರ್ ಆದ ರೂಮು, ಆ ಪರ್ಟಿಕ್ಯುಲರ್ ರೂಮಿನಲ್ಲಿ ಪರ್ಟಿಕ್ಯುಲರ್ ಆದ ಬಾತ್ರೂಮು, ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಕಲ್ಪನೆಗಳಿರ್ತದೆ. ಯಾವ ಕಲ್ಪನೆಗಳಲ್ಲಿ ಎಲ್ಲಿ ಹೇಗಿದ್ರೆ ಹಾಗೆ. ಈ ಪರಿವ್ರಾಜಕತ್ವ ಅದು ಬಹಳ ದೊಡ್ಡ, ಎಲ್ಲಿಯೂ ಅಂಟಿಕೊಳ್ಳದಂತಹ ವ್ಯಕ್ತಿತ್ವ. ಇನ್ನೊಂದು ನನಗೆ ಚೆನ್ನಾಗಿ ಜ್ಞಾಪಕ 2 ಘಟನೆ ನಾನು ಹೇಳಲೇಬೇಕು. ಗೋಪಾಲದಲ್ಲಿ ಒಂದು ರಾಜಮರ್ಯಾದೆ ಸ್ವಾಮಿಗಳಿಗಾಯ್ತು. ಅದು ಪ್ರಾಯಶಃ ನಾವು ಇತಿಹಾಸದಲ್ಲಿ ಕೇಳುವಂತೆ ವ್ಯಾಸರಾಜರಿಗೆ ಕೃಷ್ಣದೇವರಾಯ ದೊಡ್ಡವಾದ ರಾಜಸ್ಥಾನದಲ್ಲಿ ಅವರಿಗೆ ಭವ್ಯವಾದ ಸ್ವಾಗತವನ್ನು ಮಾಡಿ ತನ್ನ ಸಿಂಹಾಸನದಲ್ಲಿ ಕೂಡಿಸಿದ ಅಂತ ಕಥೆ ಕೇಳ್ತೀವಿ. ಆ ಘಟನೆಗೂ ಈ ಘಟನೆಗೂ ಯಾವುದೇ ಅಂತರವಿಲ್ಲ. ಆ ಕಾಲದಲ್ಲಿ ವ್ಯಾಸರಾಜರು, ಈ ಕಾಲದಲ್ಲಿ ವಿಶ್ವೇಶತೀರ್ಥ. ನಾನು ಆ ಘಟನೆಗೆ ಸಾಕ್ಷಿ. ನಾನು ನಮ್ಮ ಸ್ನೇಹಿತರಾದ ಡಿ ಪಿ ಅನಂತ್ ಅವರು, ಆಶಾನಂದಿಬ್ಬರು ಸ್ನೇಹಿತರಿರಬೇಕು, ವಿಷ್ಣು ಅವರು ಇದ್ರು. ಸಣ್ಣ ವಿಮಾನದಲ್ಲಿ ನಾವು ಬೆಂಗಳೂರಿನಿಂದ 4 ಜನ ಕುಳಿತುಕೊಳ್ತಕ್ಕಂಥ ವಿಮಾನದಲ್ಲಿ ಬೆಂಗಳೂರಿನಿಂದ ಸ್ವಾಮಿಗಳು, ಆಮೇಲೆ ದೇವರಪಟ್ಟಿಗೆ, ಆಮೇಲೆ ವಿಷ್ಣು, ಮತ್ತೆ ಇನ್ನೊಬ್ಬರು ಇದ್ರು ಅನಂತ್ ಅವರು, ನಾನು, ಹೀಗೆ 4-5 ಜನ ಸೀದಾ ನೇರ ಗೋಪಾಲಕ್ಕೆ ಹೇಳಿದ್ರೆ, ಆ ವಿಮಾನ ನಿಲ್ದಾಣ ಹೇಳಿದ್ರೆ ರೆಡ್ ಕಾರ್ಪೆಟ್ ಸ್ವಾಗತ. ನನಗೆ ಸ್ಟೇಟ್ ಆನರ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಅದೇ ಸ್ಟೇಟ್ ಆನರ್ ಅಪ್ಪತ್ತಿಗೆ ಗೊತ್ತಾಯ್ತು ನನಗೆ. ಎರಡೂ ಕಡೆ IAS ಅಧಿಕಾರಿಗಳ ತಂಡ, ಆಮೇಲೆ ದೊಡ್ಡ ಪೊಲೀಸ್ ಪಡೆ, IAS ಅಧಿಕಾರಿಗಳು, ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಆರಂಭಿಸಿ ಎಲ್ಲ ಮಂತ್ರಿಗಳು ಇದ್ದಾರೆ. ಇಡೀ ಅಲ್ಲಿಂದ ಹೊರಟು ವಿಮಾನದಿಂದ ಸ್ವಾಮಿಗಳಿಗೆ ದೀರ್ಘದಂಡ ಪ್ರಣಾಮ, ಎಲ್ಲ ಆಫೀಸರ್ಸ್, ಎಲ್ಲ ಮಂತ್ರಿಗಳು. ಅಲ್ಲಿಂದ ಕರೆದುಕೊಂಡು ದೊಡ್ಡ ರಾಜಪಥದಲ್ಲಿ ಹೋದ್ರೆ, ಗೋಪಾಲ ರಾಜಪಥ ಬಹಳ ಚೆನ್ನಾಗಿತ್ತು, ಅದನ್ನು ಅಲಂಕಾರ ಮಾಡಿತ್ತು, ಭವ್ಯವಾದ ದೊಡ್ಡ ದೊಡ್ಡ ಕಟೌಟ್ಗಳು ಸ್ವಾಮಿಗಳ ಸ್ವಾಗತಕ್ಕೆ. ಅಲ್ಲಿ ಹೋದ್ರೆ ಅಲ್ಲಿ ರಾಜ್ಯಪಾಲರು ಸ್ವಾಗತ ಮಾಡಿ ನಿಂತಿದ್ದಾರೆ ಅವ್ರ ಮನೆಯಲ್ಲಿ. ಅಂತಹ ಘಟನೆ ನನ್ನ ಜೀವನದಲ್ಲಿ ಸ್ವಾಮಿಗಳ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನನಗೆ ಒಂದು ಅರಿವಾಯ್ತು. ಅಂದ್ರೆ ಇಡೀ ಸ್ಟೇಟ್
ಅವರನ್ನ ಸ್ವಾಗತ ಮಾಡಲಿಕ್ಕೆ ನಿಂತ್ಕೊಂಡಿದ್ರು. ಅಂಥದೇ ಮತ್ತೊಂದು ಅನುಭವ ರಾಷ್ಟ್ರಪತಿ ಭವನದಲ್ಲಿ ಒಂದು ಆತಿಥ್ಯ ನಡೆಯಿತು. ಶಂಕರದಯಾಳ ಶರ್ಮರು ರಾಷ್ಟ್ರಪತಿಗಳಾಗಿದ್ದಾಗ ಅವರು ಸ್ವತಃ ಎದ್ದು ನಿಂತು ಸ್ವಾಮಿಗಳಿಗೆ ಈ ಫಲವನ್ನು ಕೊಟ್ಟರು. ಈ ಫಲವನ್ನು ಸ್ವೀಕಾರ ಮಾಡಬೇಕು ಅಂತ ಆ ದೊಡ್ಡ ರಚಿತ ಪಾತ್ರೆಯಲ್ಲಿ ಫಲವನ್ನು ಕೊಟ್ಟರು. ಇದು ನಮ್ಮ ಸ್ವಾಮಿಗಳ ವ್ಯಕ್ತಿತ್ವ. ಇಂಥ ಮರ್ಯಾದೆಯನ್ನ ಪ್ರಾಯಶಃ ಮೊನ್ನೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಸ್ವತಃ ಸ್ವಾಮಿಗಳಿದ್ದಲ್ಲಿ ಬಂದು ಅವರನ್ನ ವಿಶೇಷ ವಿಮಾನದಲ್ಲಿ ಕಳೆದುಕೊಂಡು ಹೋಗಿ ತಮ್ಮ ಗೋರಖಪುರಕ್ಕೆ, ಅಲ್ಲಿಂದ ಲಖನೌ ಕರ್ಕೊಂಡು ಹೋಗಿ, ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಸ್ವಾಮಿಗಳ ಜೊತೆಗಿರಲಿ ಒಂದು ದಿವಸ ಇಡೀ ಸ್ವಾಮಿಗಳ ಜೊತೆಗಿತ್ತು. ಅವ್ರು ಬೆಂಗಳೂರಿನಲ್ಲಿ ಬಂದಾಗ ಸ್ವಾಮಿಗಳ ಸಾನ್ನಿಧ್ಯದಲ್ಲೇ ಇರಬೇಕು ಅಂತ ಎಲ್ಲ ಗೆಸ್ಟ್ ಹೌಸ್ಗಳನ್ನು ಬಿಟ್ಟು ವಿದ್ಯಾಪೀಠದಲ್ಲಿ ಬಂದು ವಾಸವಾಗಿತ್ತು. ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ವಾಮಿಗಳು, ನಾವು ಇತಿಹಾಸದಲ್ಲಿ ಮಧ್ವಾಚಾರ್ಯರನ್ನ ಜಯಸಿಂಹ ಸ್ವಾಗತ ಮಾಡಿದ್ದನ್ನು ನೋಡಿಲ್ಲ. ನಾವು ಬರೀ ಕಾವ್ಯದಲ್ಲಿ ಮಧ್ವ ವಿಜಯ ಕಾವ್ಯದಲ್ಲಿ ಕೇಳಿದ್ದೇವೆ. ವ್ಯಾಸರಾಜರನ್ನ ಸ್ವಾಗತ ಮಾಡಿದ್ದು, ವಾದರಾಜರನ್ನ ರಾಜರು ಸ್ವಾಗತ ಮಾಡಿದ್ದು, ರಾಯರನ್ನ ಸ್ವಾಗತ ಮಾಡಿದ್ದು ನಾವು ನೋಡಿಲ್ಲ. ಆದ್ರೆ ವಿಶ್ವೇಶತೀರ್ಥರನ್ನ ಸ್ವಾಗತ ಮಾಡಿದ್ದು ನಾನು ನೋಡಿದ್ದೇನೆ. ಅದು ನನ್ನ ಭಾಗ್ಯ. ಪ್ರಾಯಶಃ ಇತಿಹಾಸದಲ್ಲಿ ವ್ಯಾಸರಾಜರ ಕೃಷ್ಣದೇವರಾಯನ ಘಟನೆ, ಅಂಥ ಘಟನೆ ಮತ್ತೆ ನಡೆದಿದೆ ಅಂದ್ರೆ ವಿಶ್ವೇಶತೀರ್ಥರ ಸಂದರ್ಭದಲ್ಲಿ ನಡೆದಿದೆ. ಇದು ಮಾಧ್ವ ಸಮುದಾಯಕ್ಕೆ ಸಿಕ್ಕಂಥ ಪರಮೋಚ್ಚ ಗೌರವ. ಅದು ಮಾಧ್ವ ಪೀಠಾಧಿಪತಿಗಳಿಗೆ ಸಿಕ್ಕಿರ್ತಕ್ಕಂಥ ಪರಮೋಚ್ಚ ಗೌರವದ ಇತಿಹಾಸದಲ್ಲಿ ರೆಕಾರ್ಡ್ ಆಗತ್ತಿದ್ದು. ಪ್ರಾಯಶಃ ಕೃಷ್ಣದೇವರಾಯ ನಂತರ ಅಂಥ ದೊಡ್ಡ ಸ್ಥಾನ ನಮ್ಮ ದೇಶದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ವಾಜಪೇಯಿ ಮತ್ತು ಪ್ರಧಾನಮಂತ್ರಿ ಮೋದಿ, ಇವರ ಕೈ ಹಿಡಿದು ಪ್ರಧಾನಮಂತ್ರಿ ಮೋದಿ ಕರೆದುಕೊಂಡು ಹೋಗ್ತಾರೆ, ಎದ್ದು ನಿಂತ್ಕೊಳ್ತಾರೆ ಅಂದ್ರೆ ನಮ್ಮ ಸ್ವಾಮಿಗಳಿಗೆ ಎಂಥ ಸ್ವಾಗತ. ಇದು ಎಲ್ರಿಗೂ ಸಿಕ್ಕಿದ್ದಲ್ಲ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುರುಪೂರ್ಣಿಮೆ ದಿವಸ ತಾವು ಅದನ್ನ ಪ್ರಚಾರ ಮಾಡ್ತಾ ಟ್ವಿಟ್ಟರ್ ನಲ್ಲಿ ಹೇಳ್ತಾರೆ, ನಾನು ಇವತ್ತು ಸಾರ್ಥಕತೆ, ನನ್ನ ಜೀವನದ ಸಾರ್ಥಕವಾದ ಅನುಭವ, ನನ್ನ ಜೀವನದಲ್ಲಿ ಪರಮೋಚ್ಚ ವ್ಯಕ್ತಿತ್ವ ನಾನು ಇವತ್ತು ಗುರುಮುಖಿಯನ್ನು ಕಂಡಿದ್ದೇನೆ ಅಂತ ತಮ್ಮ ಟ್ವಿಟ್ಟರ್ ಅಲ್ಲಿ ಬರೆದುಕೊಂಡಿದ್ದಾರೆ. ಅಂದ್ರೆ ಇದು ಎಲ್ರಿಗೂ ಸಿಗುವಂತಹ ಗೌರವ ಅಲ್ಲ. ಇದು ಸ್ವಾಮಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಶ್ರೀ ರವಿಶಂಕರ್ ಇವತ್ತು ಜಗತ್ತೇ ಅವರನ್ನು ಆರಾಧನೆ ಮಾಡುತ್ತದೆ. 187 ರಾಷ್ಟ್ರಗಳಲ್ಲಿ ಅವರ ಸಂಸ್ಥೆಗಳಿವೆ. ಅವರ ಸಂಸ್ಥೆ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿತ್ತು ಪೇಜಾವರ ಸ್ವಾಮಿಗಳು ಅಂತ ಅವರೇ ಸಭೆನಲ್ಲಿ ಹೇಳಿದ್ರು. 25ನೇ ವರ್ಷ ಸಭೆಯಲ್ಲಿ ನಾನು ಹೋಗಿದ್ದೆ. ಸ್ವಾಮಿ ಇಡೀ ಸಭೆಯಲ್ಲಿ ನೂರಾರು ಸಂತರು ಸೇರಿದ ಸಭೆಯಲ್ಲಿ ಅವರು ಎದ್ದು ನಿಂತು ದೀರ್ಘದಂಡ ಪ್ರಣಾಮ ಮಾಡಿ ಸ್ವಾಮಿಗಳನ್ನ ಸ್ವೀಕರಿಸಿ ಪಕ್ಕದಲ್ಲಿ ಕೂಡಿಸಿಕೊಂಡು ಇವರು ಮುಟ್ಟಿದ್ರು ಈ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದ್ದಾರೆ. ಸ್ವಾಮಿ ರಾಮದೇವ್ ಬಾಬಾ ಸ್ವಾಮಿಗಳಿಗೆ ಯಾವತ್ತು ಕಂಡ್ರು ದೀರ್ಘದಂಡ ಪ್ರಣಾಮ ಮಾಡ್ತಾ ಇದ್ರು. ಪಾದ ಮುಟ್ಟಿ ನಮಸ್ಕಾರ ಮಾಡಿ 2 ನಿಮಿಷ ಹೇಳ್ತಾ ಇರಲಿಲ್ಲ, ನೀವು ನನಗೆ ಅನುಗ್ರಹ ಮಾಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಸಂತರಿಗೂ ಸಂತರಾಗಿ ಗುರುಗಳಾಗಿ ಮತ್ತು ರಾಜನಿಗೂ ಗುರುಗಳಾಗಿ ಇಂಥ ದೊಡ್ಡ ವ್ಯಕ್ತಿತ್ವ ನಮ್ಮ ಗುರುಗಳು ಅಂತ ನಾವು ಹತ್ತಿರದಿಂದ ನೋಡ್ಲಿಕ್ಕಾಗಿತ್ತು. ಅಂಥ ಭಾಗ್ಯ ಪುಷ್ಪಮಾಲಾರ ಸಂಖ್ಯೆಯನ್ನು ಸೂತ್ರಂ ಶಿರಸಿ ಧಾರ್ಯತೆ. ಮತ್ತೆ ಕೊನೆಯದಾಗಿ ಇನ್ನೊಂದು ಹೇಳಬೇಕಾದ 1-2 ವಿಷಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ವಾಮಿಗಳು ನನ್ನಂತೆ ಅನೇಕ ಜನರಿಗೆ ನನಗೆ ವಿಶೇಷ ಅನ್ನಿಸುವಷ್ಟು ನನಗೆ, ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರೀತಿ ಕೊಟ್ಟಾಗ, ವಾತ್ಸಲ್ಯ ಕೊಟ್ಟಾಗ ಅವರಿಗೆ ಅದು ವಿಶೇಷ ಅನ್ನಿಸುವಷ್ಟು ಅವ್ರು ಕೊಡ್ತಾ ಇದ್ರು. ಯಾರಿಗೂ ಒಂದು ಮತ್ತೊಬ್ಬರಿಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನಿಸ್ತಿರ್ಲಿಲ್ಲ. ಅದು ಸ್ವಾಮಿಗಳ ವ್ಯಕ್ತಿತ್ವ. ಅವ್ರು ನನ್ನನ್ನು ನೋಡ್ತಾ ಇದ್ದಾರೆ ಅಂದ್ರೆ ಬಹುಶಃ ನನ್ನನ್ನೇ ನೋಡ್ತಾ ಇದ್ದಾರೇನೋ ಅನಿಸ್ತಿತ್ತು. ಆದ್ರೆ ಏನೋ ಒಂದು ಗೊತ್ತಿಲ್ಲ, ನನ್ನ ಶಿಷ್ಯರು, ನನ್ನ ಸ್ನೇಹಿತರು ಹೇಳೋರು ನನ್ನ ಬಗ್ಗೆ ಸ್ವಾಮಿಗಳಿಗೆ ಒಂದು ವಿಶೇಷವಾದ ಪ್ರೀತಿ ಕಾಳಜಿ. ನಾನು ಸ್ವಾಮಿಗಳನ್ನು ನೋಡಿದ್ದು ತುಂಬಾ ಸಣ್ಣ ವಯಸ್ಸಿನಲ್ಲಿ, ಸ್ವಾಮಿಗಳನ್ನು ನೋಡಿದ್ದು ನನ್ನ ಊರಿನಲ್ಲಿ. ಆಮೇಲೆ 1 ವರ್ಷದಲ್ಲಿ ವಿದ್ಯಾಪೀಠವನ್ನು ಬಿಡುವಾಗ ಅದನ್ನು ನಾನು ಹೇಳಬೇಕು. ವಿದ್ಯಾಪೀಠ ಬಿಡಬೇಕು ಅಂತ ಒಂದು ವಿಚಾರ ಮಾಡಿ ನಮ್ಮ ಮನೆಯಲ್ಲಿ ಅದನ್ನ ಬೇಡ ವಿದ್ಯಾಪೀಠ ಬಿಟ್ಟು ಸಂಕಲ್ಪ ಮಾಡಿದ್ರು. ಆವಾಗ ಸ್ವಾಮಿಗಳು ಒಂದು ಪತ್ರ ಬರೆದಿತ್ತು, ಅದನ್ನು ಕುರಿತಾಗಿ ನಾನು ಹೇಳಬೇಕು. ಹೀಗೆ ಸ್ವಾಮಿಗಳು ನನ್ನ ಮೇಲೆ ತೋರಿಸಿದಂತಹ ವಿಶೇಷ ವಾತ್ಸಲ್ಯ ಇದೆಯಲ್ಲ, ಅದು ಬಹಳ ದೊಡ್ಡ. ಅದಕ್ಕೆ ನಾನು ಪ್ರತಿಯಾಗಿ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಜೀವನವಲ್ಲ, ಮುಂದಿನ 10 ಜೀವನಗಳಲ್ಲಿ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡ್ರು ಅದು ಕಡಿಮೆ ಅಂತ ಅನ್ಸುತ್ತೆ ನನಗೆ. ವಿಶೇಷವಾದ ಸಂಭಾವನೆಯನ್ನು ಕೊಡ್ತಾ ಇತ್ತು ನಮಗೆ. ಮತ್ತು ನನಗೆ H.V. ನಾಗರಾಚಾರ್ಯರು ನಾವೆಲ್ಲ ವಿಶೇಷ ಸಂಭಾವನೆಯನ್ನು ಪಡೆದ್ರಲ್ಲಿ ಅಗ್ರಗಣ್ಯರು. ನಮಗೆ 6ನೇ ತರಗತಿಯಿಂದಲೇ ಅದು ವಿಶೇಷ ಸಂಭಾವನೆ ಶುರುವಾಯಿತು. 80 ಮಾರ್ಕ್ ತೆಗೆದವರಿಗೆ ವಿಶೇಷ ಸಂಭಾವನೆ ಸಾಮಠ ಹೇಳಿದ್ರು. ಅದು ನಮಗೆ ಕೊಟ್ಟರು, ನಮ್ಮ ನಂತರ ನಿಂತು ಹೋಯ್ತರು. ಹಾಗಾಗಿ ನಮ್ಗೆ ಕೊಡ್ಲಿಕ್ಕೋಸ್ಕರ ಸೃಷ್ಟಿ ಮಾಡಿದ್ರೇನೋ ಸ್ಪಷ್ಟ ಆಗೋಗಿತ್ತು. ನಮ್ ಕೆಲವು ತರಗತಿಗಳಿಂದ ಹೋಗ್ತಾ ಇರ್ತದೆ ವಿಶೇಷವಾದ ಸಂಭಾವನೆ. ರಾಯಚೂರಿನಲ್ಲಿ ಒಂದು ಯಾರೋ ಭಕ್ತರು ಒಂದಿಷ್ಟು ವಿದ್ಯಾಮಣ ತೀರ್ಥರಿಗೆ ಒಂದು ಹಣ ತಂದು ಕೊಟ್ಟಾಗ ಅದನ್ನ ತಕ್ಷಣ ವಿದ್ಯಾಮಣ ತೀರ್ಥ ಕರೆದು ಯಾರಿಗೆ ಕೊಡ್ಬೇಕಿದ್ರೆ ನಾನು ಸ್ವಾಮಿ ಕೇಳಿ ನಿರ್ಧಾರ ಮಾಡಿ ನಮಗೆಲ್ಲ ಸದಾ ಪರೀಕ್ಷೆ ಕೊಟ್ಟವರಿಗೆ ತಕ್ಷಣ 16,000 ಸಂಭಾವನೆ ಕೊಟ್ಟಿದ್ರು. ವಿಶೇಷವಾದ ವಿದೇಶ ಯಾತ್ರೆಯನ್ನು ಮಾಡಿಸಿದ್ರು. ವಿದೇಶ ಯಾತ್ರೆ ನೇಪಾಳಕ್ಕೆ ಹೋಗುವ ಪ್ರಸಂಗದಲ್ಲಿ ಎಲ್ರಿಗೂ ಅವಕಾಶ ಇರಲಿಲ್ಲ. ಅದು ಹೇಗೋ ನನಗೊಬ್ಬರಿಗೆ ಸ್ವಾಮಿಗಳ ಅವಕಾಶ. ಯಾರು
ನ್ಯಾಯಮೃತ ಪರೀಕ್ಷೆಯನ್ನು ಕೊಟ್ಟಿದ್ದಾರೋ ಅವ್ರಿಗೆ ಮಾತ್ರ ಅದು ನಾನೊಬ್ಬನೇ ಕೊಟ್ಟಿದ್ದಾರೆ ಅಂತ ನನಗೊಬ್ಬನೇ ಕರ್ಕೊಂಡು. ಹಾಗೆ ವಿಶೇಷವಾದ ವಿದೇಶ ಯಾತ್ರೆ, ವಿಶೇಷವಾದ ವಿಮಾನ ಯಾತ್ರೆ, ವಿಮಾನ ಪ್ರವಾಸ, ವಿಶೇಷವಾದ ದರ್ಶನ. ಒಂದು ಪೋರಬಂದರಿನಲ್ಲಿ ಯಾತ್ರೆಗೆ ಬದರಿ ಯಾತ್ರೆಗೆ ಹೋಗುವಾಗ ಅದು ಪೋರಬಂದರ್ ಒಳಗಡೆ ಹೋಗಿ ಸಿಟಿ ಒಳಗಡೆ ಹೋಗೋ ಪ್ರಸಂಗ ಇರಲಿಲ್ಲ. ಹೊರಗಡೆ ಹೋಗ್ಬೇಕಾಗಿತ್ತು. ಕಾರ್ನಲ್ಲಿ ನಾನು ಇದ್ದೆ, ಸ್ವಾಮಿಗಳು, ನಾನು ಕಾರ್ನಲ್ಲಿ, ಇನ್ನೊಬ್ರು ಯಾರೋ ಇದ್ದರು. ಆವಾಗ ಅಲ್ಲಿ ಗಾಂಧಿ ಹುಟ್ಟಿದ ಮನೆ ಪೋರಬಂದರ್ನ ಮನೆ ಅಂತ, ಪೋರಬಂದರು ಅಂತ ನಾನು ಬೋರ್ಡ್ ನೋಡಿದೆ. ಗಾಂಧಿ ಹುಟ್ಟಿದ ಊರಲ್ವಾ ಅಂತ. ಸ್ವಾಮಿಗಳಿದ್ದವರು, ನೀನು ನೋಡಿದ್ಯಾ ಅಂತ ಹೇಳಿದ್ರು. ಸ್ವಾಮಿ ಎಲ್ಲಿ ನೋಡ್ಬೇಕು, ನಾ ಇದೇ ಸಲ ಮೊದಲೇ ಬರ್ತಾ ಇರೋದು ಅಂದ್ರೆ ಹೋಗೋಣ ಅಂತಂದ್ರು. ಡ್ರೈವರ್ ಹೇಳ್ದ, ಇಲ್ಲ ನಾವು ಹೊರಗಡೆ ಔಟ್ಸೈಡ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ವಿ, ಹೊರಗೆ ಹೋಗ್ಲಿಕ್ಕೆ ಆಗಲ್ಲ, ಸಿಟಿ ಒಳಗೆ ಹೋದ್ರೆ 1 ತಾಸು ಲೇಟ್ ಆಗತ್ತೆ ಅಂತ. 2 ತಾಸು ಇದೆ. ಅದೇನಿಲ್ಲ, ನಾವು ಹೋಗ್ಲೇಬೇಕೀಗ, ಹೊರಗಡೆ ತೋರಿಸ್ಲೇಬೇಕು ಅಂತ. ಹೋಗೋಣ ನಡಿ. ಡ್ರೈವರ್ ನಿಲ್ಲಿಸಿ ಮತ್ತೆ ತಿರುಗಿಸಿ ಕಾರನ್ನು ತಿರುಗಿಸಿ ಸಿಟಿ ಒಳಗೆ ಹೋಗಿ ಅದು ಬೇರೆ, ಅಲ್ಲಿ ಗೌರ್ಮೆಂಟಿನ ಕೈಲಿ ಅಂತಾದ್ರೆ ಅದು ಬಂದ್ ಮಾಡ್ಕೊಂಡು ಹೋಗಿದ್ದೆ ಅವನೊಬ್ಬ. ಅಲ್ಲಿ ರಾತ್ರಿ 6 ಗಂಟೆ ಹಾಕೊಟ್ಟೋದು, ಸಾಯಂಕಾಲ ಆ ಕೀಲಿ ಹಾಕೊಟ್ಟೋಗಿದ್ರು. ಅಲ್ಲೇ ನಿಂತ್ಕೊಂಡು ಸ್ವಾಮಿಗಳು ದಕ್ಷಿಣದಿಂದ ಬಂದಿದ್ದೇನೆ, ಇದು ನೋಡ್ಬೇಕಾಗಿದೆ ಅಂತ ಒಬ್ಬ ಅಂಗಡಿಯವನ ಹತ್ರ ಮಾತನಾಡಿ, ಆ ಅಂಗಡಿಯವನು ಅಲ್ಲಿರೋ ಪ್ಯೂನ್ ಮನೆಗೆ ಹೋಗಿ ಅವ್ನು ಕರೆದುಕೊಂಡು ಬರೋ ತನಕ ನಿಂತುಕೊಂಡು ಕಾಯ್ದು ಆ ಮನೆ ಒಳಗಡೆ ಎಲ್ಲ ಓಡಾಡಿ ತೋರಿಸಿ ನಮಗೆ ಗಾಂಧೀಜಿಯವ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಅಭಿಮಾನ ವಿಷಯಗಳನ್ನ ಹೇಳ್ತಾ ಸ್ವಾಮಿಗಳು ತನ್ಮಯರಾಗಿದ್ದು ನೋಡಿ ಒಬ್ಬ ಹುಡುಗನಿಗೆ ನಾನೊಬ್ಬನೇ ಇದ್ದಿದ್ದಲ್ಲಿ ನನಗೆ ತೋರಿಸ್ಬೇಕು ಅಂತ ಅವ್ರು ಕರ್ಕೊಂಡು ಹೋಗಿ ತಾವು ನೋಡಿದ್ರು. ಅವರು ಇಷ್ಟು ಒಂದು ರೀತಿಯಾದ ಭಾವಗಳು, ಅಂದ್ರೆ ಗಾಂಧೀಜಿ ಕುರಿತಾದ ಅವರಿಗಿದ್ದ ಚಿತ್ರಣ, ಅವರಿಗಿದ್ದ ಮನೋಧರ್ಮಗಳು ಏನೇನೋ ಎಲ್ಲವನ್ನೂ ಹೇಳ್ತಾ ಇದ್ರು. ಅದು ವಿಶೇಷವಾದ ದರ್ಶನ ಒಂದು. ಆಮೇಲೆ ವಿಶೇಷವಾದ ಭಕ್ಷ್ಯ. ಒಂದು ಬಾರಿ ಬೆಂಗಳೂರಿನ ತಿರುಮಲಾಚಾರ್ಯರಿಗೂ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ಸಾರಿ ದಶಮಿ ದಿವಸ ನಾವು ನೇಪಾಳದ ಯಾತ್ರೆ ಹೊರಡಬೇಕು ಅಂತ ದಶಮಿ ದಿವಸ ಬೆಂಗಳೂರಿಗೆ ಹೊರಟಾಗ ಮರುದಿವಸ ಏಕಾದಶಿ ಇತ್ತು ಅಂತ ಅಲ್ಲಿ ಸ್ವಾಮಿಗಳಿಗೆ ಒಂದು ವಿಶೇಷವಾದ ಭಕ್ಷ್ಯಗಳನ್ನು ಮಾಡಿಸಿ ತಯಾರು ಮಾಡಿದ್ರು. ನಮ್ಮ ಊಟ ಆಗಿತ್ತು, ಸ್ವಾಮಿಗಳು ಊಟ ಆಗಿರ್ಲಿಲ್ಲ. ತಕ್ಷಣ ಹೋಗಿ ತಾವೇ ಕೈಯಿಂದ ಮೈಲಿಗೆಲಿದ್ರು ಕೂಡ ಅದನ್ನೆಲ್ಲ ತೆಗೆದು ನಮಗೆ ಜಾಮೂನೆಲ್ಲ ಕೊಟ್ಬಿಟ್ರು. ಅದು ನಮಗೆ ಸಂಕೋಚ, ಆ ಮೈಲಿಗೆ ಮಾಡಿಬಿಟ್ರೆ ಆಮೇಲೆ ಸ್ವಾಮಿಗಳಿಗೆ ಇಲ್ವಲ್ಲ ಅಂತ. ಆದ್ರೆ ಸ್ವಾಮಿಗಳು ಸಂಕೋಚ ಮಾಡ್ಕೊಳ್ಳಿಲ್ಲ, ನೀವೆಲ್ಲ ತಿನ್ನಿ ಅಂತ ಹೇಳಿ ನಮ್ಗೆಲ್ಲ ಅದನ್ನು ಕೊಟ್ರು. ಇದು ಎಷ್ಟು ಬಾರಿ ಆಗಿದೆ ಘಟನೆಗಳು. ವಿಶೇಷವಾದ ಭಕ್ಷ್ಯ, ವಿಶೇಷವಾದ ಸ್ಥಾನಮಾನ. ಸುಧಾಮಂಗಳ ಎಲ್ಲಿ ಮಾಡಬೇಕು ಅಂತ ಕೊನೆಗೆ ನಾನು ಹೇಳಿದೆ ಇದು 4-5 ಸ್ಥಾನಗಳು ಬಂದಾಗ ಅದು ನನಗೆ ಅಲ್ಲಿ ಮಳಖೇಡದಲ್ಲಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಉತ್ತರಾದಿ ಸ್ವಾಮಿಗಳನ್ನು ಕರೆದು ಮಳಖೇಡದಲ್ಲಿ ಎಲ್ಲರಿಗೂ ಸುಧಾಮಂಗಳ ಮಾಡ್ತೇನೆ ಅಂತ ಸ್ವಾಮಿಗಳು ಹೇಳಿದ್ರು. ಅದು ಮತ್ತೆ ನಮ್ಮ ಮನೆಗೆ ಬಂದು ನನ್ನ ತಂದೆಯವ್ರ ಹತ್ರ ಹೇಳ್ತಾ ಇದ್ರು. ಯಾಕೆಂದ್ರೆ ಸ್ವಾಮಿಗಳಿಗೆ ಹೀಗೆ ಆಗ್ಬೇಕು ಅಂತ ಮನಸ್ಸಿಗೆ ಬಂದ್ರೆ ಹಾಗೆ ಮಾಡ್ಬೇಕು, ಸುಧಾಮಂಗಳ ಅಲ್ಲಿ ಮಾಡೋಣ ಅಂತ. ಅದರಿಂದ ನಮ್ಮ ಸ್ವಾಮಿಗಳಿಗೆ ಒಂದು ಮಹತ್ವ ಬಂತು. ಅದನ್ನು ಸ್ವಾಮಿಗಳು ಕಲ್ಪನೆ ಮಾಡಿಕೊಟ್ರು. ಆಮೇಲೆ ವಿಶೇಷವಾದ ಮಡ್ರಾಸ್ನಲ್ಲಿ ರಾತ್ರಿ ಹೊತ್ತು ನಮಗೆ ತುಂಬಾ ಶೆಕೆ ಇರ್ತಿತ್ತು. ಅವ್ರಿಗೆ ಸ್ವಾಮಿಗಳಿಗೆ AC ಬೇಕಾಗಿಲ್ಲ, ಆಮೇಲೆ ಫ್ಯಾನ್ ಬೇಕಾಗಿಲ್ಲ. ಆದ್ರೆ ನಮ್ಮೆಲ್ಲ ಶಿಷ್ಯರಿಗೋಸ್ಕರ ಕರೆದುಕೊಂಡು ಹೋಗಿ ವುಡ್ಲ್ಯಾಂಡ್ಸ್ ಅವ್ರ ಮನೆಯಲ್ಲಿ AC ರೂಮಲ್ಲಿ ನಾವು ಮಲಗಿಸ್ತಾ ಇದ್ರು. ಮರುದಿವಸ ಬೆಳಗ್ಗೆ ಅವ್ರು ಸ್ನಾನ ಅನೇಕ ಮುಗಿಸ್ಕೊಳ್ತಾ ಇದ್ರು. ಆದ್ರೆ ಸ್ವಾಮಿಗಳು ಮಠದಲ್ಲಿ ಮಲಗಿದ್ರೆ ನಡೀತಿದ್ದಲ್ಲಿ ಮಾಡಿದ್ರೆ ಅದು ನಮಗೋಸ್ಕರ ವಿಶೇಷ ವ್ಯವಸ್ಥೆಗೋಸ್ಕರ ಕರೆದುಕೊಂಡು ಹೋಗ್ತಾ ಇದ್ರು. ವಿಶೇಷ ವ್ಯವಸ್ಥೆ. ಆಮೇಲೆ ಮತ್ತೇನು ಹೇಳುದು, ಇಂಥ ಕಷ್ಟದ ಸಂದರ್ಭಗಳಲ್ಲಿ ಕೂಡ ಸ್ವಾಮಿಗಳು ನನ್ನ ಕೈ ಹಿಡಿದು, ಅದು ಆರ್ಥಿಕವಾಗಿರ್ಬೋದು ಅಥವಾ ನನ್ನ ಜೀವನದ ಅನೇಕ ಸಂದರ್ಭಗಳಲ್ಲಿ, ಅದರಲ್ಲೂ ಒಂದು ತುಂಬಾ ಕಠೋರವಾದ ಸಂದರ್ಭದಲ್ಲಿ ಒಂದು ಕ್ಷಣ ಬಂದು ನನ್ನ ಬೆಂತಟ್ಟಿ, ನಾನು ನಿನ್ನ ಮತ್ತೆ ನೀನು ಕೆಲಸ ಮಾಡೋದನ್ನ ನಾನು ನೋಡ್ಬೇಕು, ಉತ್ಸಾಹವಿರೋದನ್ನ ನಾನು ನೋಡ್ಬೇಕು ಅನ್ನೋ ಮಾತುಗಳನ್ನ ಸ್ವಾಮಿಗಳ ಹೇಳಿ ಒಂದು ಮಂತ್ರೋಪದೇಶ ಮಾಡಿದಾಗ ನನಗೆ ಇವತ್ತು ನಾನು ಎದುರುಗಡೆ ನಾನು ಅದರಿಂದ ಹೊರಗೆ ಬಂದು ಇವತ್ತು ಏನೋ ನಿಂತ್ಕೊಂಡಿದ್ದೇನೆ ಅಂದ್ರೆ ಅದು ನಮ್ಮ ಸ್ವಾಮಿಗಳ ಮಾತಿಂದ. ಆ ಮೊದಲಿನ ಉತ್ಸಾಹವನ್ನು ನಾನು ನೋಡ್ಬೇಕು ಅಂತ ಅವರು ಹೇಳಿದ ಶಬ್ದ ಮಾತ್ರ ನನಗೆ ಒಂದು ಪ್ರೇರಣೆ ಕೊಡ್ತು. ಅದು ಅವರ ಮಾತಿನ ಶಕ್ತಿ ಅಂಥದ್ದು. ಅವ್ರ ಮಾತಿನ ಶಕ್ತಿ ತುಂಬಾ ಭಾವಪೂರ್ಣವಾಗಿ ಅವ್ರು ಮಾತನಾಡ್ತಾ ಇದ್ರು. ಅವ್ರ ಮಾತಿನ ಶಕ್ತಿ ಇವತ್ತು ನನ್ನ ಎತ್ತಿ ಹಿಡಿದಿದೆ. ಅದರಿಂದ ಸ್ವಾಮಿಗಳ ಕುರಿತಾಗಿ ನಾನು ಮಾತನಾಡಬೇಕು ಅಂತ ಏನೂ ಇಲ್ಲ ಇರೋದು. ಆದ್ರೆ ಸ್ವಾಮಿಗಳ ವ್ಯವಸ್ಥೆ ಒಳಗಡೆ ಅವರು ಉಪ್ಪಿನಿಂದ ಉಪೇಂದ್ರರವರೆಗೆ ಎಲ್ಲ ಒಂದೇ ಅವರಿಗೆ. ಉಪ್ಪಿನ ವ್ಯವಸ್ಥೆ ಅವರೇ ಮಾಡ್ತಾ ಇದ್ರು, ಉಪೇಂದ್ರನ ವ್ಯವಸ್ಥೆ ಅವರೇ ಮಾಡ್ತಾ ಇದ್ರು. ಉತ್ಸವದ ವ್ಯವಸ್ಥೆ ಅವರೇ. ಒಂದು ಉಪ್ಪು ಹಾಕಬೇಕು ಮಠದಲ್ಲಿ ಅಂದ್ರೆ ಅದು ಅದಕ್ಕೆ ಗೊತ್ತು ಅವ್ರಿಗೆ. ಒಂದು ಪಾರಪತ್ಯ ವ್ಯವಸ್ಥೆ ಮಾಡ್ತಾ ಇದ್ರು. ಉತ್ಸವದಲ್ಲಿ ಏನಾಗಬೇಕು ಅನ್ನೋದನ್ನ ಅವರೇ ನಿರ್ಣಯ ಮಾಡ್ತಾ ಇದ್ರು. ಒಂದು 100 IAS ಆಫೀಸರ್ ಕೆಲಸ ಮಾಡೋತರ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ರು. ಏನ್ ಹೇಳಿ ಸ್ವಾಮಿಗಳ ಬಗ್ಗೆ. ಅವರದೊಂದು ಸನ್ಯಾಸ ಒಂದು ಕಡೆ, ಕರ್ಮ ಸನ್ಯಾಸ ಒಂದು ಕಡೆಗೆ, ಕರ್ಮ ಯೋಗ ಒಂದು ಕಡೆಗೆ, ಅದರ ಸಮನ್ವಯ, ಅದ್ಭುತವಾದ ಸಮನ್ವಯ, ಅದು ಜೀವನದ ದೊಡ್ಡ ಪಾಠ. ಬ್ಯಾಲೆನ್ಸ್. ಒಬ್ಬ ಯೋಗಿ ಅಂದ್ರೆ ಹೇಗಿರ್ಬೇಕು,
ಸಮತ್ವಂ ಯೋಗ ಉಚ್ಯತೆ. ಆ ಸಮತ್ವ ಭಾವ ಅದು ಹೇಗಿರ್ಬೇಕು ಅಂತ ನನ್ನ ಸ್ವಾಮಿಗಳ ಮಾತ್ರ ನಾನು ನೋಡಿದಂತಹ ನಿದರ್ಶನ. ನಮ್ಮ ಹಿಂದೂ ಧರ್ಮ ಪರಂಪರೆಯಲ್ಲಿ ಒಂದು ದೊಡ್ಡ ಸತ್ವ ಇದೆ. ಆ ಸತ್ವದ ಝಲಕ್ ಆಗಾಗ ನಮ್ಮ ಪರಂಪರೆಯಲ್ಲಿ ಅನೇಕ ಜನ ಋಷಿಮುನಿಗಳಲ್ಲಿ ಕಾಣಿಸ್ತದೆ. ಪ್ರಾಯಶಃ ಅಂಥ ಒಂದು ದಿವ್ಯವಾದ ಯುಗದಲ್ಲಿ ನಮಗೆ ಕಾಣಿಸಿದ ಒಂದು ವಿಭೂತಿ ರೂಪ ನಮ್ಮ ಗುರುಗಳು, ನಮ್ಮ ಭಾಗ್ಯ. ಆಚಾರ್ಯ ಬದ್ರಿನಾಥ್ ಆಚಾರ್ಯ. ಇದುವರೆಗೂ ಕೂಡ ಶ್ರೀನಿವಾಸ ಆಚಾರ್ಯ ವರ್ಖೇಡಿಯವರು ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ, ತಾವು ಎಲ್ಲ ಧಾರ್ಮಿಕ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ರು ಕೂಡ ಯಾರ ಮೇಲೂ ಕೂಡ ಧರ್ಮದ ನಿಯಮಗಳನ್ನ ತಾವು ಬಲಾತ್ಕಾರವಾಗಿ ಇರ್ತಾ ಇರಲಿಲ್ಲ. ಅವರವರ ಜೀವನಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಶ್ರೀಪಾದಂಗಳವರು ನೀಡ್ತಾ ಇದ್ರು. ಆದರೆ ಯೋಗ್ಯವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಕೂಡ ಅವರು ಮಾಡ್ತಾ ಇದ್ರು. ಯಾರಿಗೂ ಕೂಡ ಸಿಗದೇ ಇರತಕ್ಕಂತಹ ರಾಜಗೌರವ, ಕೃಷ್ಣದೇವರಾಯ ವ್ಯಾಸರಾಜರಿಗೆ ರಾಜಗೌರವವನ್ನು ಕೊಟ್ಟ ಎಂಬುದಾಗಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಅದೇ ರಾಜಗೌರವವನ್ನು ಪಡೆದುಕೊಂಡಿರ್ತಕ್ಕಂತಹ ಏಕೈಕ ಯತಿ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು. ಕರ್ಮ ಸನ್ಯಾಸ, ಕರ್ಮಯೋಗ ಕೃಷ್ಣ ಗೀತೆಯಲ್ಲಿ ಬೋಧನೆ ಮಾಡಿದ್ದಾರೆ. ಅದನ್ನೆಲ್ಲ ಜೀವನದಲ್ಲಿ ರೂಢಿಸ್ಕೊಂಡವರು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು. ಹೀಗೆಲ್ಲ ಅನೇಕ ಶ್ರೀಪಾದಂಗಳವರಲ್ಲಿ ಇದ್ದಂತಹ ಗುಣಗಳನ್ನ ವರ್ಖೇಡಿ ಆಚಾರ್ಯರು ಶ್ರೀಪಾದಂಗಳವರ ಜೊತೆಗೆ ಇದ್ದು, ವರ್ಖೇಡಿ ಆಚಾರ್ಯ ಹೇಳಿದರು, ಎಲ್ಲಾ ವಿಶೇಷವಾಗಿರ್ತಕ್ಕಂತಹ ಲಾಭಗಳು ಕೂಡ ನನಗೆ ಶ್ರೀಪಾದಂಗಳವರಿಂದ ದೊರೆತಿದೆ ಎಂಬುದಾಗಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವರ್ಖೇಡಿ ಆಚಾರ್ಯರ ಮೇಲೆ ಶ್ರೀಪಾದಂಗಳವರ ಆಶೀರ್ವಾದ, ಅನುಗ್ರಹ, ಅದು ತುಂಬಾ ದೊಡ್ಡ ಮಟ್ಟದ ಅನುಗ್ರಹವನ್ನ ಶ್ರೀಪಾದಂಗಳವರು ಮಾಡಿದ್ದಾರೆ. ವರ್ಖೇಡಿ ಆಚಾರ್ಯರು ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಅಭಿಮಾನ, ಗೌರವವನ್ನೆಲ್ಲ ತುಂಬಾ ಭಾವನಾತ್ಮಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶ್ವೇಶತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ಕೃತಜ್ಞತೆಗಳನ್ನ ವರ್ಖೇಡಿ ಆಚಾರ್ಯರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ವರ್ಖೇಡಿ ಆಚಾರ್ಯರು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಹಕಾರ, ಪ್ರೋತ್ಸಾಹವನ್ನು ನೀಡಬೇಕು ಎಂಬುದಾಗಿಯೂ ಕೂಡ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿಗೆ ಇಲ್ಲಿಯ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿವಸ ಗೋಪಿನಾಥಾಚಾರ್ಯ ಗಲಗಲಿ ಹಾಗೂ ಹರೀಶ ಬೈಪಡಿತ್ತಾಯ ಅವರಿಬ್ಬರು ಕೂಡ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ 7 ಗಂಟೆಗೆ ಉಪಸ್ಥಿತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣ.